नमो सिद्धाणं नमो आयर्यानं नमो वज्रायानं नमो लोके नमः समयसाराय स्वानुभूत्या तथा सति चित्स्वभावाय भावाय सर्वभावान्तरक्षि समय सार परमानंद आचार्य श्री अमृतचंद्र देव ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮನೆಯ ಮಾನ್ಯವರು ಬರೆದಿರುವ ಬಾಲಮೋಹಿನಿ ಟೀಕೆಯ ಸ್ವಾಧ್ಯಾಯ ನಡೆಸುತ್ತಿದೆ. ನಿರ್ಜರಾಧಿಕಾರದ 29ನೇ ಮಂಗಲ ಕಲಶ. ಸ್ವರಸನಿಚಿತ ಜ್ಞಾನ ಸರ್ವಸ್ವಭಾಜಃ सम्यक् दृष्टिर्यदिह सकलं ग्रन्थिलक्ष्माणि कर्म तत्स्यास्मिन् पुनरपि मनः कर्मणो नास्ति बन्धः पूर्वोपात्तं तदनुभवतो निश्चितं निर्जरैव यत् इह सम्यक् दृष्टिः लक्ष्माणि सकलं कर्म घ्नन्ति. ಆ ಕಾರಣದಿಂದ ವಿದ್ಯಮಾನವಿರುವ ಶುದ್ಧ ಸ್ವರೂಪದಿಂದ ಪರಿಣಮಿಸಿರುವಂತಹ ಜೀವದ ನಿಶ್ಶಂಕಿತ, ನಿಷ್ಕಾಂಕ್ಷಿತ, ನಿರ್ವಿಚಿಕಿತ್ಸೆ, ಅಮೂಢ ದೃಷ್ಟಿ, ಉಪಗೂಹನ, ಸ್ಥಿತೀಕರಣ, ವಾತ್ಸಲ್ಯ, ಪ್ರಭಾವನೆಯ ರೂಪದ ಗುಣಗಳು ಜ್ಞಾನಾವರಣಾದಿ 8 ಪ್ರಕಾರದ ಉದ್ಗಲ ದ್ರವ್ಯದ ಪರಿಮಳ. ಜ್ಞಾನಾವರಣಾದಿ 8 ಪ್ರಕಾರದ ಉದ್ಗಲ ದ್ರವ್ಯ ಕರ್ಮ ಅನ್ನಲಿಲ್ಲ. ಕರ್ಮ ಅನ್ನುವಂಥ ಶಬ್ದದ ಪ್ರಯೋಗ ಕೂಡ ಮಾಡಲಿಲ್ಲ. ಜ್ಞಾನಾವರಣಾದಿ 8 ಪ್ರಕಾರದ ಉದ್ಗಲ ದ್ರವ್ಯದ ಪರಿಣಾಮವನ್ನು ಹನನ ಮಾಡುತ್ತವೆ. ನಿನ್ನೆ ಇಲ್ಲಿ ಮಾತ್ರ ನಿರ್ವಿಚಿಕಿತ್ಸೆಯವರೆಗೆ ಬಂದದ್ದು ಇತ್ತು. ಅಮೂಢ ದೃಷ್ಟಿ, ಅರೆ ಸಮ್ಯಕ್ ದೃಷ್ಟಿ ಜೀವದೊಳಗಿನ ಮೂಢತ್ವ ಹೊರಟು ಹೋಗುತ್ತಿದೆ. ದೇವಮೂಢತೆ, ಗುರುಮೂಢತೆ, ಪಾಖಂಡ ಮೂಢತೆ ಅಥವಾ ಲೋಕಮೂಢತೆ ಅಂತಲೇ 3 ಪ್ರಕಾರದ ಮೂಢತೆ ಇದ್ದಾವೆ. ಯಾವ ಜೀವಕ್ಕ ಶುದ್ಧ ಸ್ವರೂಪದ ಅನುಭವ ಆಗಿದೆಯೋ ಆ ಜೀವದಲ್ಲಿ ಗುರುವಿನ ಸಲುವಾಗಿ ಮೂಢತ್ವ ಇರುವುದಿಲ್ಲ, ದೇವನ ಸಲುವಾಗಿ ಮೂಢತ್ವ ಇರುವುದಿಲ್ಲ. ಜನರು ಯಾವ ಮೂಢತೆಯ ಅನುಕರಣೆ ಮಾಡ್ತಾರೋ ಆ ಮೂಢತ್ವದ ಅನುಕರಣೆಯನ್ನು ನಾವು ಮಾಡುವುದು ಯಾವ ಕಾಲದೊಳಗೆ ಸಾಧ್ಯ ಇಲ್ಲ. ಏನು ಮಾಡೋದು? ಮದುವೆ ಪ್ರಸಂಗ ಇದೆ, ಮನೆ ದೇವರಿಗೆ ಮಾಡೋಣ. ಇಂಥವು ಇವೆಲ್ಲ ಏನು ಇರುವುದಿಲ್ಲರಿ. ಒಂದು ವೇಳೆ ಇದ್ರೂ ಕೂಡ ಎಲ್ಲಿ ಸಮ್ಯಕ್ ದೃಷ್ಟಿಯ ಜೀವನದೊಳಗೆ ಅವನ ಮನೆಯೊಳಗೆ ಅವನಲ್ಲೇನ ಒಂದು ವೇಳೆ ಇದ್ರೂ ಕೂಡ ಅದನ್ನು ಅವನ ಧರ್ಮದ ಕಾರ್ಯ ಅಂಥೇಳಿ ತಿಳಿಯುವುದಿಲ್ಲ. ಧರ್ಮದ ಕಾರ್ಯ ಬೇರೆ ಇದೆ, ಧರ್ಮದ ಸಾಧನ ಬೇರೆ ಇದೆ, ಸಂಸಾರದ ಕಾರ್ಯ ಬೇರೆ ಇದೆ. ಸಂಸಾರದ ಭೂಮಿಕೆಯೊಳಗ ಇನ್ನೂ ಇರುವುದರಿಂದ ಅವನಿಗೆ ಪ್ರಜ್ಞೆ ಇದೆ. ಅರೆ ಸಂಸಾರದ ಭೂಮಿಕೆಯೊಳಗೆ ಇರುವುದರ ಪ್ರಜ್ಞೆ ಇಲ್ಲದೇ ಇರುವುದರಿಂದ ಅಜ್ಞಾನಿ ಜೀವ ಆಗಮದಲ್ಲಿ ಏನು ಹೇಳಿದಾರೋ ಅದನ್ನು ಮಾಡಿಕೋಗಿ ತನ್ನನ್ನು ಧರ್ಮಾತ್ಮ ಅಂತ ಹೇಳಿ ತೋರಿಸಿಕೊಳ್ಳುವ ಗೊಂದಲದೊಳಗ ಧರ್ಮದ ಉಪಲಬ್ಧಿ ಮಾಡಿಕೊಳ್ಳುವಂಥ ಯಾವ ಅವಸರ ಇದೆಯೋ ಅದನ್ನು ಕಳ್ಕೊಂಡು ಬಿಡ್ತಾನೆ. ಎರಡು ಪ್ರಕಾರ ಹೇಳ್ತಾರೆ. ವಿಷಯದ ಗ್ರಹಣ ಮಾಡೋದ್ರೆ ಏನು ಹೇಳ್ತು?
ದೇವರ ಸಲುವಾಗಿ ಮೂಢತೆ, ಗುರುವಿನ ಸಲುವಾಗಿ ಮೂಢತೆ, ಲೋಕದೊಳಗೆಲ್ಲ ಯಾವ ಮೂಢ ಪರಂಪರೆ ನಡೆದದ್ದು ಇದೆಯೋ ಅದರ ಅನುಸರಣೆ ಮಾಡುವಂಥದ್ದು ಅಥವಾ ಅದು ನನಗೆ ಅವಶ್ಯಕ ಇದೆ ಅನ್ನುವಂಥ ಭಾವ ಅವನಲ್ಲಿ ತಪ್ಪಿ ಕೂಡ ಬರುವುದು ಒಂದು ವಿಷಯ. ಎರಡನೇದೇನಿದೆ, ಅವನು ಕೂಡ ಸಾಂಸಾರಿಕ ಕಾರ್ಯಗಳಲ್ಲಿ ಸಂಸಾರಿ ಜನರ ಹಾಗೆನ ಕರ್ತವ್ಯ ಮಾಡ್ತಾ ಇದ್ರೂ ಕೂಡ ಅವನ ಶ್ರದ್ಧೆಯೊಳಗೆ, ಅವನ ಜ್ಞಾನದೊಳಗೆ ಇದು ಸಂಸಾರದ ಕಾರ್ಯ ಇದೆ, ಇದು ನನ್ನಲ್ಲೇ ಯಾವ ನನ್ನ ಸ್ವರೂಪದ ಅನುಭೂತಿ ರೂಪದ ಮೋಕ್ಷ ಮಾರ್ಗ ಪ್ರಕಟ ಆಗಿದೆಯೋ, ಸುಖದ ಮಾರ್ಗದ ಪರಿಚಯ ನನಗಾಗಿದೆಯೋ, ಆ ಸುಖದ ಮಾರ್ಗದ ಮೇಲೆ ನಾನು ಸಾಗುತ್ತಾ ಇದ್ದೇನೆ. ಅಂಥ ನನ್ನೊಳಗೆ ದುರ್ಬಲತೆ ಇರುವ ಕಾರಣದಿಂದ ಇನ್ನೂ ಸಂಸಾರದಲ್ಲಿ ನಾನು ಇದ್ದೇನೆ. ಸಾಂಸಾರಿಕ ಕಾರ್ಯಗಳನ್ನು ಮಾಡಬೇಕಾದಂಥ ಪ್ರಸಂಗ ಇದೆ, ಅನಿವಾರ್ಯವಾಗಿ ಮಾಡ್ತಾ ಇದ್ದೇನೆ ಹೀಗೆ ಮಾತಲ್ಲ, ಮಾಡಬೇಕಾದಂಥ ಪ್ರಸಂಗ ಇದೆ. ಆದರೆ ಅದು ನನ್ನ ಸ್ವರೂಪನೂ ಅಲ್ಲ. ಮತ್ತು ಸಂಸಾರದೊಳಗೆ ಉಳಿಯೋದು ನನ್ನ ಸ್ವರೂಪನೇ ಅಲ್ಲಲ್ಲ. ಇನ್ನು ಸಂಸಾರದ ಕಾರ್ಯದೊಳಗೆ ಯಾವ ಪ್ರಕಾರ ಅವನಿಗೆ ಅಪನತ್ವ ಆಗಲಿ ಮೂಢತನ ಆಗಲಿ ಇರೋದು ಸಾಧ್ಯ ಇದೆ. ಈ ಪ್ರಕಾರ ಏನು 4 ಗುಣಗಳಾದವಲ್ಲ, ಈಗ ಏನ ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಚಿಕಿತ್ಸೆ ಮತ್ತು ಅಮೋಘ ದೃಷ್ಟಿ, ಈ 4 ಪ್ರಕಾರದ ಗುಣ ಅವನಿಗೆ ಯಾವುದರ ಕುರಿತಾಗೇನೂ ಶಂಕೆ ಇಲ್ಲ, ಸಂದೇಹ ಇಲ್ಲ, ನಾಳೆ ಹೀಗಾಗ್ಬೋದೇನ ಭಯ ಇಲ್ಲ. ನನ್ನ ರಕ್ಷಕರು ಯಾರ, ನನಗೆ ಪರಭವದಲ್ಲಿ ಸಹಾಯಕರು ಯಾರ, ನನ್ನಿನ್ನೇನಾದರೂ ಮರಣ ಆಗ್ಬೋದೇನ. अरे मेरी भावनादೊಳಗೆ ಹೇಳಿದ लाखों वर्षों तक जीवूं या मृत्यु आज ही आ जावे. ಅವನಿಗೆ ಮರಣ ಇವತ್ತೇ ಬಂದ್ರೂ ಕೂಡ ಸಂದೇಹ ಇಲ್ಲ, ಭಯ ಇಲ್ಲ, ನಾಳೆ ಹೆಂಗಪ್ಪ ಅನ್ನೋ ಪ್ರಶ್ನೆ. ಇನ್ನು ನಾನು ನಾಳೆ ಎಲ್ಲಿ ಹೋಗ್ತೇನೋ ಅಲ್ಲಿ ಧರ್ಮದ ಸಾಧನೆ ಆಗ್ತಿದೆಯಲ್ಲ ಅನ್ನೋದ್ರದ್ದು ಅವನಿಗೆ, ಅರೆ ಎಲ್ಲಿ ಹೋಗ್ತೇನೋ ಆ ಕ್ಷೇತ್ರದ ಅಪೇಕ್ಷಾದಿಂದ ನನ್ನಲ್ಲಿ ಧರ್ಮ ಆಗ್ತಾ ಇರೋದಿಲ್ಲ, ನಾನು ಎಷ್ಟು ಮಾಡ್ತೇನೋ ಅಷ್ಟು ಧರ್ಮ ಆಗೋದಿರ್ತಿದೆ. ಕ್ಷೇತ್ರ, ಕಾಲ, ಪರದ್ರವ್ಯ ಇವು ಯಾವೂ ನಮ್ಮ ಧರ್ಮದ ಸಾಧನೆಯೊಳಗ ಬಾಧಕ ಇಲ್ಲ ನೋಡ್ರಿ. ಯಾವ ನಿಮಿತ್ತ ಇದಾವೋ ಸಾಧನೆಯಲ್ಲಿ ಅವುಗಳನ್ನಂತೂ ಆಧರಿಸುವುದಿದೆ, ಯಾವ ನಿಮಿತ್ತದವೋ ಅವುಗಳದ್ದಂತೂ ಕೃತಜ್ಞ ಭಾವ ಸಾಧಕನಲ್ಲಿ ಇದ್ದೇ ಇರ್ತಿದೆ. ಭಗವಂತನ ದರ್ಶನ ಆದ ನಂತರ ತನ್ನ ಪುಣ್ಯದ ಮಹಿಮಾ ಬಂದೇ ಬರ್ತಿದೆ. ಆ ತ್ರಿಲೋಕ ಪೂಜ್ಯ ಪ್ರಭುವಿನ ಕುರಿತು ನಾನಾ ಪ್ರಕಾರದಿಂದ ಮಹಿಮೆ ಬಂದೇ ಬರ್ತಿದೆ. ಕೃತಜ್ಞ ಭಾವ, ಪ್ರಭು ನಿನ್ನ ಪ್ರಸಾದದಿಂದ, ನಿನ್ನ ದರ್ಶನದಿಂದ, ನಿನ್ನ ಸಂಯೋಗದಿಂದ ನನಗೆ ನನ್ನ ಸ್ವಭಾವದೊಳಗ ಶೀಘ್ರಗತಿಯಿಂದ ಹೋಗುವಂಥ ಪುರುಷಾರ್ಥ ಮಾಡೋದು ಸಂಭವ ಆಯಿತು. ಧನ್ಯ ಇದೆ ಪ್ರಭು ನಿನ್ನ ವಿದ್ಯಮಾನತೆ, ಲೋಕದೊಳಗೆ ಧನ್ಯ ಇದೆ. ಈ ಪ್ರಕಾರ ಅವ ಭಕ್ತಿ ಮಾಡ್ತಾನೆ, ಶುಭ ಭಾವ ಮಾಡ್ತಾನೆ, ಕೃತಜ್ಞ ಇರ್ತಾನೆ, ನಿಮಿತ್ತವನ್ನು ನಿಮಿತ್ತ ಅಂಥೇಳಿ ಮನ್ನಿಸ್ತಾನೆ. ಅಜ್ಞಾನಿಯಲ್ಲೇ ಜ್ಞಾನಿಯಲ್ಲೇ ಇರುವ ವ್ಯತ್ಯಾಸೇನ, ಅಜ್ಞಾನಿ ನಿಮಿತ್ತದಿಂದ ಧರ್ಮ ಇರ್ತಾನೆ, ಜ್ಞಾನಿ ತನ್ನಲ್ಲೇ ಧರ್ಮ ಆಗುವ ತನ್ನ ಪುರುಷಾರ್ಥಕ್ಕ ಅದು ನಿಮಿತ್ತ ಇದೆ ಅಂತಾನೆ. ವ್ಯತ್ಯಾಸ ಇದೆ. ಅದರಿಂದ ಧರ್ಮ ಆಯಿತು ಇವನಲ್ಲಿ ಅಂತೂ ಧರ್ಮನ ಆಗಿಲ್ಲರಿ ಅಜ್ಞಾನಿಯಲ್ಲಿ. ಆದರೆ ಇದರಿಂದ ಧರ್ಮ ಆಗ್ತಿದೆ ಅನ್ನುವಂಥ ವಿಪರೀತ ಮನ್ನಣೆ ಇವನಲ್ಲಿ ಇದೆ. ಆ ವಿಪರೀತ ಮನ್ನಣೆಯೊಳಗೆ ಏನೇನು ನಿಹಿತ ಇದೆ ಅಂತಂದ್ರೆ ತನ್ನ ಕಾರ್ಯವನ್ನು ತಾನು ಮಾಡುವಂಥ ಪುರುಷಾರ್ಥ ಅಂತೂ ಲುಪ್ತ ಆಗಿರುತ್ತೆ. ಒಂದು ಮಾತು, ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗೆ ಏನೂ ಮಾಡೋದು ಸಾಧ್ಯ ಇಲ್ಲ ಅನ್ನುವಂಥ ಸಿದ್ಧಾಂತದ ತಿರಸ್ಕಾರ ಆಗಿರೋದು. ಅರೆ ಮಿಥ್ಯಾತ್ವ ಹೇಗಿದೆ, ನಿಮಿತ್ತದಿಂದ ಕಾರ್ಯ ಆಗುತ್ತಿದೆ ಅನ್ನುವ ಮನ್ನಣೆ ಯಾವ ಪ್ರಕಾರ ಮಿಥ್ಯಾತ್ವದ ಪೋಷಕಿದೆ ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆ ಬರೋದನ್ನು ಇದ್ರೆ. ಆದರೆ ಜ್ಞಾನಿ ಪುರುಷ ತಾನು ಮಾಡುವಂಥ ಪುರುಷಾರ್ಥಪ್ರದ ಸಾಧ್ಯ
ಸಾಧನೆ ಏನಿದೆಯೋ ಆ ಸಾಧನೆಯೊಳಗ ಈ ಪ್ರಭುಗಳೇ ನಿಮಿತ್ತ ಇದ್ದಾರೆ. ಈ ಪ್ರಭುವಿನ ವಿದ್ಯಮಾನತೆ ಲಭಿಸಿದಂಥ ನನ್ನ ಪುಣ್ಯ ಅದ್ಭುತ ಇದೆ. ಅರೆ ಯಾವ ಪುಣ್ಯ ಧನಕನಕಾದಿ ನಿರೋಗಿ ಶರೀರ ಇಷ್ಟ ಪರಿವಾರ ಅಥವಾ ಚೇತನ ಅಚೇತನ ಸಾಮಗ್ರಿಗಳ ಇಷ್ಟ ರೂಪದಿಂದ ಪ್ರಾಪ್ತ ಆಗೋದ ಅದು ಪುಣ್ಯ ಇದೆ ಅಂಥೇಳಿ ಯಾರು ನಂಬುತ್ತಾರೋ ಅವರ ಜೀವನ ಪಾಪಮಯ ಇದೆ. ಪಾಪಮಯ. ಅನೇಕ ಪ್ರಕಾರದ ಉಪಭೋಗದ ಸಾಮಗ್ರಿಗಳು ದೊರಕಿದ್ರೂ ಕೂಡ ಅವರ ಜೀವನದೊಳಗ ಪಾಪವನ್ನು ಹೊರತುಪಡಿಸಿ ಅರ್ಥಾತ್ ಮಿಥ್ಯಾತ್ವವನ್ನು ಹೊರತುಪಡಿಸಿ ಅರ್ಥಾತ್ ಅತತ್ವ ಶ್ರದ್ಧೆ ವಿಶ್ವದೊಳಗ ಯಾವ ತತ್ವ ವಿದ್ಯಮಾನವೇ ಇಲ್ಲವೋ ಯಾವ ಕಾಲದಲ್ಲಿ ಆ ಪ್ರಕಾರದ ತತ್ವದ ಶ್ರದ್ಧೆ ಮಾಡುವುದರಿಂದ ಅವನಿಗೆ ಅನಂತ ಸಂಸಾರ ಅನಂತ. ಇನ್ನು ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರ ಅರಿ ಬಹಳ ಅಂತಂದ್ರೆ ಬಹಳ ಕಷ್ಟದಿಂದ ಸಿಗುವಂಥ ಸಾಮಗ್ರಿ ಅದವು, ಸಂಯೋಗದವ್ರೆ. ಯಾರಿಗೆ ಜನದೇವನ ದರ್ಶನ ಯೋಗ ಲಭಿಸಿದೆಯೋ ಅವರ ಜೀವನದೊಳಗಿನ ನಿಧತ್ತಿ ನಿಕಾಚಿತ. ಅರೆ ಕರ್ಮದಲ್ಲೇ 10 ಪ್ರಕಾರ ಇದ್ದಾವೆ. ವಿಷಯ ಒಂದಿಷ್ಟು ಹೇಳಿ ಹೋಗ್ತೇನೆ ಬಂದಿದೆ ಅಂದಮೇಲೆ. ಏನ ಕರ್ಮದ್ದು ಬಂಧ ಸತ್ತ ಉದಯ ಉದೀರಣ ಮೊದಲಾಗಿ ಯಾವ 10 ಭೇದದವೋ ಅದರೊಳಗೆ 4 ಭೇದ. ಏನ ಸಂಕ್ರಮಣ, ಉತ್ಕರ್ಷಣ, ಅಪಕರ್ಷಣ. ಸಂಕ್ರಮಣ ಆಗ್ತಿದೆ, ಉತ್ಕರ್ಷಣ, ಅಪಕರ್ಷಣ, ನಿಧತ್ತಿ ನಿಕಾಚಿತ ಅನ್ನುವಂಥ 4 ಪ್ರಕಾರದಿಂದ ಬಂಧಾಗುವ ವೇಳೆದೊಳಗೆ ಯಾವ ಮಲಿನ ಭಾವ ಜೀವದಲ್ಲಿ ವಿದ್ಯಮಾನ ಇದೆಯೋ ಆ ಮಲಿನ ಭಾವದ ನಿಮಿತ್ತ ಪಡೆದು ಯಾವ ಆ ನಿಧತ್ತಿ ನಿಕಾಚಿತ ಉತ್ಕರ್ಷಣ ಅಪಕರ್ಷಣ ರೂಪದಿಂದ ಯಾವ ಕರ್ಮದ ಬಂಧ ಆದಂತೆ ಇದೆಯೋ ಆ ಬಂಧ ಶ್ರದ್ಧೆ ಇಟ್ಟು ಕೇಳೋದು. ಸತ್ಯವನ್ನು ಹೇಳ್ತಾ ಇದ್ದೇನೆ, ಜಿನವಾಣಿಯ ಪ್ರಮಾಣ ಇದೆ, ಸಾಕ್ಷಿ ಇದೆ. ಯಾವ ಕರ್ಮಗಳದ್ದ ಯಾವುದೇ ರೂಪದಿಂದ ಬದಲಾವಣೆ ಆಗೋದನ್ನು ಸಾಧ್ಯ ಇಲ್ಲ. ಅಂಥ ಕರ್ಮದ ಜಾತಿಯೇ ಜಿನೇಂದ್ರ ಪ್ರಭುವಿನ ದರ್ಶನದಿಂದ ಹೊರಟು ಹೋಗ್ತಿದೆ. ನಿಧತ್ತಿ ನಿಕಾಚನ ಅವು ಯಾವುದೇ ಕಾರ್ಯದಿಂದ ಅರೆ ಎಂಥದೇ ಶುಭ ಭಾವದಿಂದ ಅದರಲ್ಲಿ ಪರಿವರ್ತನೆ ಆಗುವುದಿಲ್ಲ. ಅದರ ತ್ರಿಲೋಕ ಪೂಜ್ಯ ಜಿನೇಂದ್ರ ಪ್ರಭುವಿನ ದರ್ಶನದಿಂದ ಆ 2 ಕರ್ಮಗಳಲ್ಲಿ ಪರಿವರ್ತನೆ ಆಗ್ತಿದೆ. ಅರ್ಥಾತ್ ನಿರ್ಜರಿಶನ ಹೋಗ್ತವೆ, ಒಂದು ಇನ್ನೊಂದು ರೂಪ ಆಗುವುದಿಲ್ಲ, ಅದರ ನಿರ್ಜರಿಶನ ಹೋಗ್ತವೆ. ಅವುಗಳ ನಿರ್ಜರಿ ಮಹಾನ ಕಠಿಣ ಇದೆ. ಕೊನೆಗೆ ಹೇಳಿದರೆ ಆದರೂ ಕೂಡ ಅವು ಕಠಿಣ ಇದ್ದಾವೆ. ಬಂಧ ಸತ್ತ ಉದಯ ಉದೀರಣ ಸಂಕ್ರಮಣ ಉತ್ಕರ್ಷಣ ಅಪಕರ್ಷಣ ನಿಧತ್ತಿ ನಿಕಾಚಿತ ಈ ಪ್ರಕಾರ ಏನು 10 ಭೇದ ಅದವು. ಅದರೊಳಗೆ ನಿಧತ್ತಿ ನಿಕಾಚಿತಂತೂ ಯಾವುದೇ ಕಾರಣದಿಂದ ಪರಿವರ್ತನೆ ಆಗುವುದಿಲ್ಲ. ಅದರ ಒಂದೇ ಒಂದು ಕಾರಣ ಜಿನದೇವನ ದರ್ಶನದಿಂದ ಅವುಗಳಲ್ಲಿ ನಿರ್ಜರೆ ಅರ್ಥಾತ್ ನಿಸ್ಸತ್ವವಾಗಿ ಹೊರಟೋಗ್ತವೆ. ಬಂಧ ಆಗುವ ಸಮಯದೊಳಗ ಎಂಥ ವಿಪರೀತ ಭಾವದ ಒಂದು ಅಂಶದ ಕಾರಣದಿಂದ ಆ ರೀತಿ ಬಂಧ ಆದದ್ದಿತ್ತು ಕರ್ಮದೊಳಗ. ಆ ಕರ್ಮದ ಬಂಧ ಇವು ಏನೂ ಮಾಡಿದ್ರೆ ಹೋಗೋ ಸಾಧ್ಯ ಇಲ್ಲ. ಅದರ ಪ್ರಭುವಿನ ದರ್ಶನದಿಂದ ಅದರ ಸಲುವಾಗಿ 2 ಕಾರ್ಯಗಳದ್ದ ನಾನು ಎಂದಿನಿಂದ ಈ ಸ್ಥಾನದೊಳಗೆ ಬಂದಿದ್ದೇನೋ, ಈ ಅಂದ್ರೆ ಹಾಸನಲ್ಲ, ಜಿನವಾಣಿಯ ಒಂದು ಪ್ರತಿಪಾದನೆ ಮಾಡುವಂಥ ಭಾಗ್ಯ ಧನ್ಯ ಸ್ಥಾನದೊಳಗೆ ನಾನು ಪ್ರವೇಶ ಮಾಡಿದ್ದೇನೋ ಆವಾಗಿನಿಂದ ಹೇಳ್ತೇನೆ. ಒಂದು ಸ್ವಾಧ್ಯಾಯ, 2ನೇದ ದೇವದರ್ಶನ ಇಲ್ಲದ ಜೀವನಕ್ಕೆ ಯಾವ ಪ್ರಕಾರದ ಅರ್ಥ ಇಲ್ಲ. ಭಾವನಾ ಅಧಿಕಾರ ತೆಗೆದು ನೋಡ್ರಿ, ಕರ್ಮದ ಕ್ಷಪಣಾಸಾರ ಅಂಥೇಳಿ ಏನಿದೆ ಅದನ್ನು ಅಧ್ಯಯನ ಮಾಡಿ ನೋಡ್ರಿ. ಜೀವನದೊಳಗ ದೇವದರ್ಶನ ಮತ್ತು ಸ್ವಾಧ್ಯಾಯ ಇಲ್ಲ ಅಂತಂದ್ರೆ ಜೀವನ ಸಂಪೂರ್ಣ ನಿರರ್ಥಕ ಇದೆ ರೀ. ಅರೆ ನಾ ಮನೆ ಕಟ್ಟಿಸಿದನು, ನಾ ವಸ್ತ್ರ ಒಡವೆ ಕೊಂಡುಕೊಂಡೆನು, ನಾ ಸುಖಮಯ ಜೀವನ ಮಾಡ್ತಾ ಇದ್ದೇನೆ. ಅರೆ ಆ ಭ್ರಾಂತಿಯನ್ನು ಸಂಪೂರ್ಣ ರೂಪದಿಂದ ಅಲುಗಾಡಿಸಿ ಬಿಡುವಂಥ ಸಾಮರ್ಥ್ಯ
ಒಂದು ವೀತರಾಗ ಭಗವಂತನ ಸಾನ್ನಿಧ್ಯದೊಳಗೆ ಇದೆ. ಎರಡನೇದ ಅಂತಂದ್ರೆ ಪ್ರತ್ಯಕ್ಷ ಆ ವೀತರಾಗ ಪ್ರಭುವಿನ ಸರ್ವಜ್ಞ ಪ್ರಭುವಿನ ಸರ್ವಾಂಗದಿಂದ ಹೊರಟಿರುವಂಥ ಜಿನವಾಣಿಯ ಅಧ್ಯಯನದಿಂದ ಸಾಧ್ಯ ಇದೆ ಈ ಭ್ರಾಂತಿ ಹೊರಟೋಗೋದು. ಯಾವ ಭ್ರಾಂತಿ? ಇದರಿಂದ ನನಗೆ ಸುಖ, ಇದರಿಂದ ನನಗೆ ಸುಖ, ಇದು ನನ್ನ ಹೆಸರಿಗಿತ್ತು ಅಂತಂದ್ರೆ ಸುಖ, ಇದರ ಮೇಲೆ ನನ್ನ ಅಧಿಕಾರ ಇತ್ತು ಅಂತಂದ್ರೆ ಅರೆ ಎಂದೂ ಸಾಧ್ಯ. ಆ ಮಿಥ್ಯಾಭ್ರಾಂತಿಯನ್ನು ಅಳಿಸಿ ಹಾಕಬೇಕಾದ್ರೆ ಅದರ ಸಲುವಾಗಿ ಒಂದೇ ಇದೆ, ಆಗಮದ ಅಭ್ಯಾಸ, ಸ್ವಾಧ್ಯಾಯ. ಇಲ್ಲೇನು ಹೇಳ್ತಾ ಇದ್ದಾರೆ? ತಿರಿಯಂಚ ಜೀವ ಇರಬಹುದು, ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಪ್ರಾಪ್ತ ಆದ ಮೇಲೆ ಆ ಜೀವದಲ್ಲೇ ಸ್ವಾಭಾವಿಕವಾಗಿ ಶುದ್ಧ ಪರಿಣಮನ ರೂಪದ, ಶುದ್ಧ ಸ್ವರೂಪ ರೂಪದ ಪರಿಣಮನ ಆರಂಭ ಆಗ್ತಿದೆ. ಅಲ್ಲಿ ನಿಶಂಕಿತ ಗುಣ ಸ್ವಾಭಾವಿಕವಾಗಿ ಕಾರ್ಯ ಮಾಡ್ತಿದೆ. ನಿಷ್ಕಾಂಕ್ಷಿತ ಗುಣ, ನಿರ್ವಿಚಿಕಿತ್ಸಾ ಗುಣ, ಅಮೂಢ ದೃಷ್ಟಿ ಗುಣ. ಈಗ ಐದನೇದ್ದಿದೆ ಉಪಭೂಹನ. ಸ್ವಾಭಾವಿಕವಾಗಿ ಕಾರ್ಯ ಮಾಡುವುದರಿಂದ ಆ ಪುದ್ಗಲದೊಳಗ ಈ ಕಾರ್ಯದ ಕಾರಣದಿಂದ ಅಲ್ಲಿ ಕಾರ್ಯ ಆಗ್ತಿದೆ. ಏನು ಕಾರ್ಯ ಆಗ್ತಿದೆ? ಅವುಗಳದ್ದು ಹನನಾಗ್ತಿದೆ. ಯಾವವುಗಳದ್ದ? ಸತ್ತಾರೂಪ ಅಲ್ಲ, ಪರಿಣಮನದ ಹನನಾಗ್ತಿದೆ. ಜ್ಞಾನಾವರಣಾದಿ ಯಾವ ಪುದ್ಗಲ ಪಿಂಡ ಇದೆಯೋ, ಅರೆ ಇಲ್ಲಿ ಕರ್ಮ ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಯಾವ ಜೀವದಲ್ಲೇ ಭಾವಕರ್ಮದೊಳಗ ಅಪನತ್ವ ಇಲ್ಲವೋ, ಯಾವ ಜೀವದಲ್ಲಿ ವಿಕಾರಿ ಭಾವ ರಾಗದ್ವೇಷದೊಳಗ ತನ್ನತನ ಇಲ್ಲವೋ ಆ ಜೀವನಿಗೆ ಯಾವ ಜಡ ಪುದ್ಗಲ ಕರ್ಮರೂಪವಾಗಿ ಅನ್ನಿಸಿಕೊಳ್ಳುವುದನ್ನೇ ಇಲ್ಲ. ಅದನ್ನು ಕರ್ಮ ಅಂಥೇಳಿ ಹೇಳಲಿಕ್ಕೇನೆ ಬರೋದಿಲ್ಲ. ನಾನು ಕರ್ಮ ಮಾಡಿದ್ರೆ ನನ್ನ ಕರ್ಮದಲ್ಲಿ ನಿಮಿತ್ತ ಯಾವುದಾಗ್ತಿದೆಯೋ ಅದು ದ್ರವ್ಯ ಕರ್ಮ ಇದೆ. ಭಾವಕರ್ಮ ರೂಪದಿಂದ ಜೀವ ಪರಿಣಮನ ಮಾಡಿದ ಅಂತಂದ್ರೆ ಅಲ್ಲಿ ನಿಮಿತ್ತ ದ್ರವ್ಯ ಕರ್ಮ ಇದೆ. ಈ ಜೀವರೂಪದಿಂದ ಪರಿಣಮನ ಮಾಡಿದ ನಂತರ ಅದು ದ್ರವ್ಯ ಕರ್ಮ ಇಲ್ಲ, ಅದು ಪುದ್ಗಲಿದೆ. ತಿಳಿತೇನ್ರಿ? ಜೀವರೂಪದಿಂದ ಅರ್ಥಾತ್ ಶುದ್ಧ ರೂಪದ ಪರಿಣಾಮ, ಸ್ವರೂಪದ ಪರಿಣಮನ, ಶುದ್ಧ ಸ್ವರೂಪದ ಪರಿಣಮನ ಎಲ್ಲಿ ಆರಂಭ ಆಗ್ತಿದೆಯೋ ಅಲ್ಲಿ ಅದು ಕರ್ಮ ಇಲ್ಲ, ಅದು ಪುದ್ಗಲನೇ ಇದೆ. ಆ ಪುದ್ಗಲದ ಪರಿಣಮನದ ಹನನಾಗ್ತಿದೆ. ಈ 8 ಪ್ರಕಾರದ ಗುಣಗಳ ಅವನಲ್ಲೇ ಪ್ರಗಟ ಆಗುವುದರಿಂದನ್ರಿ, ಅಥವಾ ಆ ರೂಪದ ಪರಿಣಮನ ಆರಂಭ ಆಗುವುದರಿಂದ ಏನಾಗ್ತಿದೆ? ಪುದ್ಗಲದ್ದ ಜ್ಞಾನಾವರಣಾದಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವುಗಳದ್ದ ಹನನಾಯಿತು, ಪರಿಣಮನದ ಹನನಾಯಿತು ಅಂತಂದ್ರೆ ಏನಾಗ್ತಿದ್ದಾರೆ? ಜ್ಞಾನಾವರಣದ ಪರಿಣಮನ ಎಲ್ಲಿ ಹನನಕ್ಕೆ ಪ್ರಾಪ್ತ ಆಯಿತೋ, ನಷ್ಟಕ್ಕೆ ಪ್ರಾಪ್ತ ಆಯಿತೋ ಅಲ್ಲಿ ಈ ಜ್ಞಾನ ಪೂರ್ಣ ರೂಪದಿಂದ ಪ್ರಗಟ ಆಗುವಲ್ಲಿ, ವಿಕಾಸ ಆಗುವಲ್ಲಿ, ಪೂರ್ಣತೆಗೆ ತಲುಪುವಲ್ಲಿ ಬಾಧೆ ನಿಮಿತ್ತ ರೂಪದಿಂದ ಯಾವುದೂ ಉಳಿಯಿಲ್ಲ. ನಿಮಿತ್ತ ರೂಪದಿಂದ ಅನ್ನುವ ಶಬ್ದ ಮಹತ್ವಪೂರ್ಣ ಇದೆ. ಬಾಧೆ ಅಂತೂ ಅದರಿಂದ ಇಲ್ಲನ. ಇವು ತಾನಾಗೇನ ತನ್ನ ಜ್ಞಾನದ ಮೇಲೆ ವಿಪರೀತತೆಯ, ಅಶುದ್ಧತೆಯ ಆವರಣವನ್ನು ಎಳ್ಕೊಂಡಾಗ ಆ ಜ್ಞಾನಾವರಣೀಯ ಕರ್ಮದ ಉದಯ ನಿಮಿತ್ತ ಇರ್ತಿದೆ. ಯಾವಾಗ ಇವು ಜ್ಞಾನವನ್ನು ಶುದ್ಧ ರೂಪದಿಂದ ಗ್ರಹಣ ಮಾಡ್ತಾನೋ, ಅಥವಾ ಜ್ಞಾನದ ಮೂಲಕ ತನ್ನ ಶುದ್ಧ ಸ್ವರೂಪವನ್ನು ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಾನೋ, ಆಗ ಆ ಪುದ್ಗಲ ಕೂಡ ಕರ್ಮ ರೂಪದಿಂದ ಇಲ್ಲ. ಯಾಕೆ ಅಂತಂದ್ರೆ ಅದು ಕರ್ಮ ಅಥವಾ ಬಾಧಾ ಇರಲೇ ಇಲ್ಲ. ಇವು ತಾನೇ ಬಾಧೆ ಮಾಡಿಕೊಂಡ ಅಂತಂದ್ರೆ ನಿಮಿತ್ತ ಇದೆ. ನೋಡ್ರಿ, ನೋಡದೆ ದಾರಿಯಲ್ಲಿ ನಡೆಯುವಂಥವನ ಕಾಲ ಕೊಳಚೆಯೊಳಗೆ ಬಿದ್ದರೆ ಅದಕ್ಕೆ ಹೊಣೆಗಾರ ಕೊಳಚೆನೋ ಅಥವಾ ಇವು ನೋಡದೇ ಇರುವುದ್ರಿ? ಈತ ನೋಡದೇ ಇರೋದು. ಅದೇ ಪ್ರಕಾರ ಜೀವ ತನ್ನ ಸ್ವರೂಪವನ್ನು ನೋಡದೆ, ತನ್ನ ಮಹಾನತೆಯನ್ನು ಅರಿಯದೆ, ತನ್ನ ಚೈತನ್ಯಾನಂದವನ್ನು ತಿಳಿದುಕೊಳ್ಳದೆ ಜಡದೊಳಗೆ ಮುಗ್ಧ ಆದ ನಂತರ ಅವನಿಗೆ ಕರ್ಮ ನಿಮಿತ್ತ ಇದೆ. ಆ ಮುಗ್ಧತೆಗೆ, ಆ ಮೂಢತೆಗೆ, ಆ ಅಶುದ್ಧ ಪರಿಣಮನಕ್ಕೆ, ಆ ವಿಪರೀತ ಪರಿಣಮನಕ್ಕೆ. ಹಾಗಾದ್ರೆ ಆ ಕರ್ಮ ಹೊಣೆಗಾರ ಇದೆಯನ್ನು ಇವನೇ ಮಾಡಿದಂದ್ರೆ ಅಪರಾಧ. ಅಪರಾಧಿಗಳು ಹಂತಕ ಜನರ ಮೇಲೇಕೆ ಕೋಪ ಮಾಡುವರು. ಇಷ್ಟೋಪದೇಶಗಳು ಬರ್ತಲ್ಲ. ಅಪರಾಧಿಗಳು ಶಬ್ದ, ಪ್ರಾರಂಭದ ಶಬ್ದ ಏನಿದೆ? ಅಪರಾಧಿ. ಯಾರು ನಮ್ಮನ್ನು ಹೊಡಿತಾ ಇದ್ದಾರೆ ಅವರ ಮೇಲೆ ಕ್ರೋಧ ಯಾಕೆ ಮಾಡೋದು ನಾವು? ಯಾಕಂದ್ರೆ ನಾವು
ಅಪರಾಧಿ ಇದ್ದೇನೆ, ನೀನು ಅಪರಾಧಿ ಇದ್ದಿ. ಅಪರಾಧಿಗಳು ಅರೆ ಸ್ವಯಂ ಅಪರಾಧ ಮಾಡೋದ ಮತ್ತು ಯಾರ ಆ ಅಪರಾಧದ ದಂಡನೆ ಕೊಡ್ಲಿಕ್ಕೆ ಬರ್ತಾರೋ ಅವ್ರ ಮೇಲೆ ಮತ್ತೇನು ಮಾಡೋದ? ಕೋಪ ಮಾಡೋದು. ಅಪರಾಧ ಏನು ಮಾಡಿದೀವ? ತನ್ನ ಮಹಾನತೆಯನ್ನ, ತನ್ನ ಪೂರ್ಣಾನಂದವನ್ನ, ತನ್ನ ಪೂರ್ಣ ಜ್ಞಾನ ಸ್ವಭಾವವನ್ನ ತಿಳಿಲಿಲ್ಲ. ಜ್ಞಾನ ಮತ್ತು ಆನಂದ ಸ್ವಭಾವವನ್ನ ಮರೆತೋಗಿ ನಾನು ದೇಹ, ನಾನು ಮನುಷ್ಯ, ನಾನು ಸುಂದರ, ನಾನು ದೀರ್ಘಾಯು, ನನಗೆ 78 ವರ್ಷ ರೀ ಈಗ ಅಂತ. ನಿನಗಂದ್ರೆ ಯಾರಿಗೆ? ಈ ಶರೀರಕ್ಕನಲ್ಲ. ಹಾಗಾದ್ರೆ ಆ ಶರೀರದ ಮಾತನ್ನೇ, ಶರೀರವನ್ನೇ, ಶರೀರದ ಆಯುವನ್ನೇ, ಶರೀರದ ಬಲವನ್ನೇ, ಶರೀರದ ರೂಪನ್ನೇ ತಾನು ಅಂಥೇಳಿ ಮನ್ನಿಸುವ ಅಪರಾಧ ಮಾಡ್ತಾ ಇದ್ದಾನೆ. ಆಮೇಲೆ ರೋಗ ಬಂದ ನಂತರ ಮಕ್ಕಳ ಸೇವೆ ಮಾಡದೆ ಇರುವಳೆದೊಳಗ ಅವ್ರ ಮೇಲೆ ಕೋಪ ಮಾಡಿ ಏನಾಗೋದು? ಅದನ್ನೆಲ್ಲ ಕೊಂಡದ್ದು ಬರಮಾಡಿಕೊಂಡದ್ದು ಯಾರು? ತಾನೇ. ಅದಕ್ಕೆ ಅಪರಾಧಿಗಳು ಹಂತಕ ಜನರ ಮೇಲೇಕೆ ಕೋಪ ಮಾಡುವರು? ಅರೆ ಯಾಕೆ ಮಾಡ್ತಾರಪ್ಪ? ಯಾಕೆ ಮಾಡ್ತಾರೆ? ನಾನು ಅಪರಾಧಿ ಅಂತ ಹೇಳಿ ತಿಳಿದ ನಂತರ ಕೋಪ ಮಾಡುವ ಪ್ರಶ್ನೆನೇ ಬರುವುದಿಲ್ಲ. ದೇಹವನ್ನು ನಾನು ಅಂಥೇಳಿ ಮನ್ನಿಸದೆ ಹೋದ್ರ ಈ ದೇಹದೊಳಗೆ ರೋಗ ಬಂದ ನಂತರ ದುಃಖಿ ಆಗೋದು, ಸಿಟ್ಟು ಬರೋದು ಕಾರಣನೇ ಇಲ್ಲ. ನನಗಾಗುವುದಿಲ್ಲ ಗೊತ್ತಿದೆಯೇನಿಲ್ಲ ನಿನಗೆ, ಹಾಗಾದ್ರೆ ನೀ ಯಾಕೆ ತಿಂದಪ್ಪ? ಮಾಡಿದವ್ರ ಮೇಲೆ ಕೋಪ, ತಿನ್ನೋದು ತನ್ನ ಅಪರಾಧ ಹೌದು ಅಥವಾ ಇಲ್ರಿ? ನನಗೆ ಎಣ್ಣೆ ಪದಾರ್ಥ ಆಗೋದಿಲ್ಲ, ನನಗಷ್ಟು ಜಿಡ್ಡು ಆಗೋದಿಲ್ಲ, ನನಗಷ್ಟು ಖಾರ ಆಗೋದಿಲ್ಲ, ಹಾಗಾದ್ರೆ ನೀ ತಿನ್ನಬಾರ್ದಿತ್ತಪ್ಪ. ನೀನೇ ಆಸಕ್ತಿಯಿಂದ ತಿಂದಿದೆಯಾ ಮತ್ತು ಅಷ್ಟು ಖಾರ ಹಾಕಿದೆ ಅಂತೇಳಿ ಸೊಸೆಯ ಮೇಲೆ ರೇಗಾಡಿದರೆ ಅದು ನ್ಯಾಯ ಇದೆ? ನ್ಯಾಯ ಇಲ್ಲವೇ ಇಲ್ಲ. ಇವನ ಹತ್ರ ನ್ಯಾಯ ಎಲ್ಲಿಂದ ಬರೋದರೆ? ಯಾವ ತನ್ನ ಮೂಲ ಸ್ವಭಾವದಿಂದ ಚ್ಯುತ ಆಗಿದನೋ ಅವನಿಂದ ಯಾವ ನ್ಯಾಯದ ಅಪೇಕ್ಷೆ ಮಾಡೋದು ತಪ್ಪಿದೆ. ಅವನು ಬರೀ ಅನ್ಯಾಯ ಅನೀತಿನ ಮಾಡವ್ರೆ, ದೋಷನ ಮಾಡವ್ರೆ. ಯಾವ ಮೊದಲು ತನ್ನ ನೀತಿಯನ್ನು ಬಿಟ್ಟುಕೊಟ್ಟಿದ್ದಾನೆ, ತನ್ನ ನ್ಯಾಯ ಮಾರ್ಗವನ್ನು ಬಿಟ್ಟುಕೊಟ್ಟಿದ್ದಾನೆ. ನ್ಯಾಯ ಮಾರ್ಗ ಯಾವುದಿದೆ? ಈಗ ಈ ಸನ್ನಿವೇಶಕ್ಕನುಸಾರವಾಗಿ ನ್ಯಾಯ ಮಾರ್ಗ ಯಾವುದಿದೆ? ಕರ್ಮದ ನಿರ್ಜರೆ ಆಗುವ ರೂಪದ ಆಚರಣೆ. ನಿರ್ಜರ ಅಧಿಕಾರದಿಂದ ನಿರ್ಜರೆ ಆಗುವ ರೂಪದ ಆಚರಣೆ. ಅರೆ ಮನಸ್ಸಿರುವ ವೇಳೆದೊಳಗ, ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ ಇರುವ ವೇಳೆದೊಳಗ ನೀನು ಕರ್ಮದ ಭಾರವನ್ನು ಕಮ್ಮಿ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅದು ಅನ್ಯಾಯ ಇದೆ. ನಿನ್ನ ಸಲುವಾಗಿ ನೀನು ಮಾಡುವಂಥ ಅನ್ಯಾಯನೂ ಇದೆ ಮತ್ತು ನೀನು ನ್ಯಾಯವಂತ ಪುರುಷ ಲೋಕದೊಳಗ ಇಲ್ಲವೇ ಏನಿದೆ? ಮನಸ್ಸಿನ ಪ್ರಾಪ್ತಿ. ಮನಸ್ಸು ಅರ್ಥಾತ್ ಏನ್ರಿ? ಹಿತಾಹಿತದ ವಿಚಾರ ಮಾಡುವಂಥ ಜ್ಞಾನ ಸಾಮರ್ಥ್ಯಕ್ಕೆ ಮನಸ್ಸು. ಮನಸ್ಸಂದ್ರೆ ಏನ? ಹಿತಾಹಿತದ, ತನ್ನ ಹಿತಾಹಿತದ ವಿಚಾರ ಮಾಡುವಂಥ ಯಾವ ಜ್ಞಾನದ ಸಾಮರ್ಥ್ಯ ಇದೆಯೋ ಅದಕ್ಕೆ ಮನಸ್ಸು ಅಂತಾರೆ. ಹಾಗಾದ್ರೆ ಮನಸ್ಸಿನ ಪ್ರಾಪ್ತಿಯಾದ ನಂತರ ನನ್ನ ಹಿತ ಯಾವುದರೊಳಗಿದೆ, ನನ್ನ ಅಹಿತ ಯಾವುದರಿಂದ ಆಗ್ತಾ ಇದೆ, ಇದಂತೂ ಒಂದು ಪ್ರಕಾರದಿಂದ ಮನಸ್ಸಿನ ಪ್ರಾಪ್ತಿ ಆಗಿರೋದು ಲಾಭ. ಎರಡನೇದು ಇದೆ, ನಿನ್ನ ಹಿತ ಇದರೊಳಗಿದೆ, ನಿನ್ನ ಅಹಿತ ಇದೇ ಕಾರಣದಿಂದ ಆಗ್ತಾ ಇದೆ ಅಂಥೇಳಿ ಜಿನವಾಣಿ ಹೇಳ್ತಾ ಇದೆ. ಜಿನವಾಣಿಯ ನಿಮಿತ್ತ ಸಿಕ್ಕದ್ದೇ ಇದೆ. ಇವು ಎರಡೂ ಆಗಿರೋ ವೇಳೆದೊಳಗ ನೀ ನಿರ್ಜರಾರೂಪದ ಜೀವನ ಮಾಡಲಿಲ್ಲ ಅಂತಂದ್ರೆ ನೀ ನ್ಯಾಯ ತಪ್ಪಿದೆಪ್ಪ. ನೀ ಜೀವನದೊಳಗ ಅಪರಾಧ ಮಾಡ್ತಾ ಇದ್ದಿ. ಅಲ್ಲೇ ಅಪರಾಧಿಗಳು ಅಂಥೇಳಿ ಹೇಳಿದ್ರಲ್ಲ, ಹಾಗಾದ್ರೆ ಅಪರಾಧ ಯಾವುದ? ಈ ಸಮಯದಲ್ಲಿ ಇಲ್ಲಿ ಜನವಾಣಿಯ ಎದುರಿಗೆ ಕೂತಿರುವಂಥ ನಮಗೆ ಬರೇ ಭಾವ ಬರಬೇಕು, ಉತ್ಕಟವಾದಂಥ ಭಾವ ಒಳಗೆ ಜಾಗೃತ ಆಗಬೇಕು. ಅಂಥ ನಿರ್ಜರಿ, ಅಂಥ ಶುದ್ಧ ಸ್ವರೂಪ ಪರಿಣಮನ ನನ್ನಲ್ಲೇ ಬರುವುದು ಅವಶ್ಯಕ ಇದೆ. ಇಲ್ಲದಿದ್ದರೆ ನನ್ನ ಜೀವನ, ನಾನು ಭೋಗಿಸ್ತಾ ಇರುವಂಥ ಪುಣ್ಯ, ನನಗೆ ವಾಸಕ್ಕೆ ಪ್ರಾಪ್ತ ಆಗಿರುವಂಥ ಮನೆ, ತಿನ್ನಲಿಕ್ಕೆ ಪ್ರಾಪ್ತ ಆಗಿರುವಂಥ ಆಹಾರ ಅವೆಲ್ಲವೂ ನನ್ನ ಪ್ರವೃತ್ತಿಯಿಂದ ದೇಶಿಗೆ ಪಟ್ಕೊಳ್ತವೆ. ಏನಿದೆ? ಆ ಪುಣ್ಯಕ್ಕೆ ಅಸಹ್ಯ ಅನ್ನಿಸ್ತಿದೆ. ಅರೇ ಎಂಥ ಜೀವದ ಸಂಯೋಗಗಳು! ಆ ಪುಣ್ಯಕ್ಕೆ ಅಭಿಮಾನ ಆಗ್ತಿದೆ. ಯಾರ ಸಂಯೋಗದೊಳಗೆ ಬಂದ ಮೇಲೆ ಯಾವ ಜೀವ ಶುದ್ಧ ಸ್ವರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೋ, ಯಾವ ಜೀವ ಜ್ಞಾನಾವರಣಾದಿಗಳ ಪುದ್ಗಲ ಏನು ಇದೆ ಆ ಪುದ್ಗಲದ ಪರಿಣಮನವನ್ನು ಹನನ ಮಾಡ್ತಾ ಇದ್ದಾನೆ,
ಆ ಜೀವದ ಸಂಯೋಗದೊಳಗೆ ಯಾವ ಪುಣ್ಯದ ಉದಯ ಇದೆಯೋ ಅದಕ್ಕೆ ಹೆಮ್ಮೆ ಆಗ್ತಿದೆ, ಅಭಿಮಾನ ಆಗ್ತಿದೆ. ನಾನು ಯಾವ ಪ್ರಕಾರ ಪುಷ್ಪದ ಸಂಯೋಗದಿಂದ ದಾರ ಕೂಡ ಸುಗಂಧಮಯ ಪರಿಮಳವನ್ನು ಧಾರಣ ಮಾಡ್ತಿದೆ. ದಾರದೊಳಗೆ ಎಲ್ಲಿ ಪರಿಮಳದೆ, ಆದರೆ ಪುಷ್ಪದ ಸಂಯೋಗದಿಂದ ಮಾಲೆ ಮಾಡಿದೆವಲ್ಲ, ಹೂವಿನ ಮಾಲೆ, ಅಲ್ಲಿ ಆ ಹೂವಿನ ಪರಿಮಳಯುಕ್ತ ಹೂವಿನ ಸಂಯೋಗದಿಂದ ಆ ದಾರ ಕೂಡ ಏನಾಯಿತು, ಸುಗಂಧ ಪರಿಮಳಮಯ. ಹಾಗೆಯೇ ಪುಣ್ಯ ಕೂಡ ಧರ್ಮಾತ್ಮನ ಸಂಯೋಗದೊಳಗೆ ಬಂದ ಹೆಮ್ಮೆ ಪಟ್ಕೊಳ್ತಿದೆ. ಮತ್ತು ಅದೇ ಪುಣ್ಯ ಪಾಪಿ ಅನ್ಯಾಯಿ ಅರೆ ನಿರ್ಜರ ಅಧಿಕಾರ ಓದಬೇಕಾದ್ರೆ ನಿರ್ಜರ ಅಧಿಕಾರದ ಇಂಥ ಒಂದು ಅದ್ಭುತವಾದಂಥ ಉತ್ಕೃಷ್ಟವಾದಂಥ ಪ್ರತಿಪಾದನೆ ಇರುವಂಥ ಶಬ್ದಗಳ ಕರ್ಣಪಟಲದ ಮೇಲೆ ಬೀಳಬೇಕಾದ್ರೆ ಯಾವುದು ನಮ್ಮದು ಪೂರ್ವ ಪುಣ್ಯ ಇದೆಯಲ್ಲ, ಆ ಪುಣ್ಯ ಸಾರ್ಥಕ ಆಗಬೇಕಾದ್ರೆ, ಆ ಪುಣ್ಯ ಹೆಮ್ಮೆ ಪಟ್ಕೊಳ್ಬೇಕಾದ್ರೆ ನಮ್ಮ ಜ್ಞಾನದಲ್ಲಿ ಇದನ್ನು ಓದುತ್ತಾ ಇರುವ ವೇಳೆದೊಳಗೆ, ಕೇಳ್ತಾ ಇರುವ ವೇಳೆದೊಳಗೆ, ನನ್ನ ಜೀವನದೊಳಗ ಇದೇ ಪ್ರಕಾರ ಜ್ಞಾನಾವರಣಾದಿ ಪುದ್ಗಲಗಳದ್ದ ಪರಿಣಮನದ ಹನನ ತಾನಾಗೇನ ಆಗುವಂಥ, ಅರೆ ಹನನ ಮಾಡುವಂಥ ಭಾವ ಜೀವದಲ್ಲೇ ಇರುವುದಿಲ್ಲ. ಪರಿಣಮನದ ಹನನ ತಾನಾಗೇನ ಆಗುವಂಥ ಉತ್ಕೃಷ್ಟ ನಿರ್ಮಲ್ ಪವಿತ್ರ ಸಹಜ ವಸ್ತುವಿನ ಅನುರೂಪ ಪರಿಣಮನ ಆಗೋದ ನನ್ನ ಜೀವನದೊಳಗೆ ಅನಿವಾರ್ಯ ಇದೆ. ಅದು ಆಗದೆ ಹೋದರೆ ಇದನ್ನೆಲ್ಲ ನನಗೆ ಲಭಿಸಿ ಕೊಟ್ಟಿರುವಂಥ, ಇದನ್ನೆಲ್ಲ ನನಗೆ ದೊರಕಿಸಿ ಕೊಟ್ಟಿರುವಂಥ ನನ್ನ ಪುಣ್ಯವನ್ನು ನಾನು ಅಪಮಾನಿತ ಮಾಡಿದ ಹಾಗೆ ಇದೆ. ತಿಳ್ಕೊಳ್ಳೋದು ರಹಸ್ಯ, ಯಥಾರ್ಥತೆ ತಿಳಿತಿದೆ ಅಂಥೇಳಿ ಅಂದುಕೊಳ್ತೇನೆ. ಮುಂದಿಂದ ಏನಿದೆ ಉಪಗೂಹನ. ಉಪಗೂಹನ ಅಂತಂದ್ರೆ ಇನ್ನೊಬ್ಬರಲ್ಲಿ, ಧರ್ಮಾತ್ಮರಲ್ಲಿ ಕರ್ಮದ ಉದಯದಿಂದ, ಕರ್ಮದ ಪ್ರಬಲ ಉದಯದಿಂದ ಇನ್ನೊಬ್ಬರಲ್ಲೇ ಅನ್ನೋದು ನಂತರ ಇದೆ, ನಿಜವಾಗಿ ತನ್ನಲ್ಲೇ. ಆದರೆ ಇನ್ನೊಬ್ಬರಲ್ಲೇ ಅನ್ನೋದು ಆಗಮದಲ್ಲಿ ಬಹಳಷ್ಟು ಕಡೆ ಆ ಪ್ರಕಾರದ ಕಥನೆ ಇರುವುದರಿಂದ ಮೊದಲ ಅದನ್ನು ತಿಳ್ಕೊಳ್ಳೋಣ. ಧರ್ಮಾತ್ಮ ಪುರುಷನಲ್ಲಿ, ಧರ್ಮದ ಆರಾಧನೆ ಮಾಡುವಂಥ ಪುರುಷನಲ್ಲಿ, ಸಜ್ಜನ ಪುರುಷನಲ್ಲಿ, ನ್ಯಾಯಪ್ರಿಯ ಪುರುಷನಲ್ಲಿ ಏನಾದರೂ ಅನಾನುಕೂಲತೆ ಅಥವಾ ಧರ್ಮಕ್ಕೆ ಕಲಂಕ ಬರುವಂಥ ಪ್ರವೃತ್ತಿ, ಏನೇ ಮಾಡಿದರೂ ಕೂಡ, ಏನೇ ಮಾಡಿದರೂ ಕೂಡ ಆ ಧರ್ಮಾತ್ಮ ಪುರುಷ ಏನಿದ್ದಾನೆ, ಯಾವ ಧರ್ಮದ ಸಾಧನೆ ಮಾಡ್ತಾ ಇದ್ದಾನೆ, ಅವನ ಜೀವನದೊಳಗ ಏನೇ ಮಾಡಿದರೂ ಕೂಡ ಒಂದು ಪ್ರತಿಕೂಲತೆ ಇದೆ, ಅದು ಪರಿಹಾರ ಆಗ್ತಾ ಇಲ್ಲ. ಆವಾಗ ಅವ ಯಾವುದೋ ಒಂದು ಧರ್ಮ ವಿರುದ್ಧ ಮಾರ್ಗದ ಮೂಲಕ ಆ ಪ್ರತಿಕೂಲತೆಯ ಪರಿಹಾರ ಮಾಡುವಂಥ ಪ್ರವೃತ್ತಿ ಮಾಡ್ತಾನ್ರಿ. ಶಬ್ದದ ಮೇಲೆ ಗಮನ ಇರಬೇಕು. ಧರ್ಮಕ್ಕ ದೋಷ ಬರುವಂಥ, ಧರ್ಮಕ್ಕೆ ಆಪತ್ತಿ ಬರುವಂಥ, ಕಲಂಕ ಬರುವಂಥ ಯಾವುದೋ ಒಂದು ಪ್ರವೃತ್ತಿ ಮಾಡ್ತಾನೆ. ಯಾವುದರ ಸಲುವಾಗಿ? ಆ ಪ್ರತಿಕೂಲತೆಯನ್ನು ದೂರ ಮಾಡುವ ಸಲುವಾಗಿ. ಅದನ್ನು ಇನ್ನೋರ್ವ ಜ್ಞಾನಿ ಪುರುಷ, ಧರ್ಮಾತ್ಮ ಪುರುಷ ನೋಡ್ತಾನೆ. ಆವಾಗ ಆ ದೋಷವನ್ನು ಧರ್ಮಕ್ಕೆ ತಗಲಬಾರ್ದು ಅಂಥೇಳಿ ತಿಳ್ಕೊಂಡ ಅದನ್ನು ಅವನು ಮುಚ್ಚಾಕ್ತಾನೆ. ಅಜ್ಞಾನಿಗಳ ದೋಷ ಯಾವುದಕ್ಕೆ ಕೊಡ್ತಾರೆ? ಧರ್ಮಕ್ಕೆ ಕೊಡ್ತಾರೆ. ಇವನ ದುರ್ಬಲತೆಗೆ, ಇವನ ಕರ್ಮದ ಉದಯಕ್ಕೆ ದೋಷ ಕೊಡೋದಿಲ್ರಿ. ಆದರೆ ಧರ್ಮಕ್ಕೆ, ಮೂಲ ತ್ರಿಕಾಲಿ ಯಾವುದು ಧರ್ಮ ಇದೆಯೋ ಆ ಧರ್ಮಕ್ಕೆ ಕಲಂಕ ತಗಲಿಸಬಾರ್ದು ಅಂಥೇಳಿ ಅವ ಮಾಡಿದಂಥ ಧರ್ಮಕ್ಕೆ ಅನಾನುಕೂಲ ಇರುವಂಥ ಯಾವ ಪ್ರವೃತ್ತಿ ಇದೆಯೋ ಅದನ್ನು ಮುಚ್ಚ ಹಾಕ್ತಾರೆ. ಯಾವ ಉದ್ದೇಶದಿಂದ? ಧರ್ಮಕ್ಕೆ ಕಲಂಕ ಬರಬಾರ್ದು ಅನ್ನುವ ಉದ್ದೇಶದಿಂದ. ಅಜ್ಞಾನಿಗೆಲ್ಲ ಪರಿಚಯ ಇರುವುದಿಲ್ಲ, ಏನಿರುವುದಿಲ್ಲ. ಆ ಪ್ರಯತ್ನ ಎಷ್ಟೇ ಮಾಡಿದ್ರೂ ಆ ಪ್ರತಿಕೂಲತೆಯ ಪರಿಹಾರ ಆಗ್ತಾ ಇಲ್ಲ. ಮತ್ತು ಆ ಪ್ರತಿಕೂಲತೆಯ ವಿದ್ಯಮಾನತೆಯೊಳಗ ಅವನ ಧರ್ಮ ಮಾರ್ಗ ಸಾಧಿಸ್ತಾ ಇಲ್ಲ. ಅರೆ ಇದಾವ್ರಿ, ಇಂಥವು ಪ್ರಸಂಗ ಇದಾವೆ, ಧರ್ಮಾತ್ಮನ ಜೀವನದಲ್ಲಿ ಇದಾವೆ. ಅದನ್ನು ಇದ್ದ ಹಾಗೆ ಹೇಳಿದ ನಂತರ ಅಜ್ಞಾನಿ ಬೇರೇನೋ ಅರ್ಥ ಮಾಡ್ಕೊಳ್ತಾನೆ. ಇದೆಂಥ ಧರ್ಮ ಮಾಡೋರು ಹೀಗಿರ್ತಾರೇನಾ? ಹೀಗೆ ಧರ್ಮಕ್ಕೆ ಕಲಂಕ ತಗಲಿಸ್ತಾರೆ.
ಅದಕ್ಕೆ ಅಜ್ಞಾನಿಗಳ ಧರ್ಮಕ್ಕೆ ಕಲಂಕ ತಗಲಿಸಬಾರದು ಅಂಥೇಳಿ ಆ ಒಂದು ಯಾವ ದೋಷ ಅವ ಮಾಡಿದಾನೋ ಅದನ್ನು ಮುಚ್ಚಾಕ್ತ. ಇನ್ನೊಂದು ಸಲ ದೋಷ ಧರ್ಮಕ್ಕೆ ಕಲಂಕ ಬಂದ್ರೆ ಬರಲಿ ಅನ್ನುವ ದೃಷ್ಟಿಯಿಂದ ಅವ ದೋಷ ಮಾಡಿದಾನೋ ಅಥವಾ ದೋಷ ಆ ಪ್ರತಿಕೂಲತೆಯ ಪರಿಹಾರದ ಇನ್ನೊಂದು ಮಾರ್ಗ ಕಂಡು ಬರ್ತಾ ಇಲ್ಲ ಮತ್ತು ಆ ಪ್ರತಿಕೂಲತೆಯ ವಿದ್ಯಮಾನತೆಯೊಳಗ ತನ್ನ ಧರ್ಮ ಸಾಧಿಸ್ತಾ ಇಲ್ಲ. ಹೀಗೆ ಅನಿವಾರ್ಯ ಪ್ರಸಂಗ, ಇಕ್ಕಟ್ಟಿನ ಪ್ರಸಂಗ ಎಲ್ಲಿ ಬಂದದ್ದಿದೆಯೋ ಅಲ್ಲಿ ಪ್ರವೃತ್ತಿ ಅವನ ಅಸಮರ್ಥತೆಯಿಂದ ಅಂಥ ಪ್ರವೃತ್ತಿ ಆಗಿದೆ ರೀ. ಆದರೂ ಕೂಡ ಇನ್ನೊಬ್ಬ ಧರ್ಮಾತ್ಮ ಅದನ್ನು ತಿಳಿದ, ಇದು ನಿಯಮದಿಂದ ಹೀಗೆ ಆದದ್ದಿದೆ, ಇದಕ್ಕೆ ಬಲವಾದ ಕಾರಣ ಇದೆ, ಇಲ್ಲದಿದ್ದರೆ ಈ ಧರ್ಮಾತ್ಮ ಪುರುಷ ಹೀಗೆ ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ಆ ದೋಷವನ್ನು ಮುಚ್ಚಾಕ್ತಾನೆ. ಇದು ಇತರರ ದೋಷ ಆಯ್ತರೆ, ಇನ್ನು ತನ್ನ ದೋಷ ಹಾಗೆ ಮುಚ್ತಾನೆ. ಪ್ರತಿಯೊಂದರೊಳಗೆ ತನ್ನದೇ ಮುಖ್ಯ ಇದೆ. ನಿನ್ನೆ ಹೇಳಿದ್ದಿತ್ತು, ಇನ್ನೊಬ್ಬರ ಮಾಧ್ಯಮದಿಂದ ನಮಗೆ ತಿಳಿಸಿ ಹೇಳುವ ಸಲುವಾಗಿ ದೃಷ್ಟಾಂತದ ರೂಪದಿಂದ ಹಾಗೆ ಹೇಳಿರ್ತಾರೆ. ಆದರೆ ನಿಜವಾಗಿ ಸಮ್ಯಕ್ ದರ್ಶನ ತನ್ನದು ಇದೇ ಆತ್ಮನ ಒಂದು ಶ್ರದ್ಧಾ ಗುಣದ ಅಥವಾ ಪರಿಪೂರ್ಣ ಆತ್ಮನ ಶುದ್ಧ ಸ್ವರೂಪದ ಪರಿಣಮನ ಏನಿದೆ ಆ ಪರಿಣಮನ ರತ್ನತ್ರಯನ್ರಿ, ಸಮ್ಯಕ್ ದರ್ಶನನ್ರಿ, ಸಮ್ಯಕ್ ಜ್ಞಾನನ್ರಿ. ಹಾಗಾದ್ರೆ ಅಲ್ಲಿ ಏನು ಆಗ್ತಾ ಇದೆ ಅಂತಂದ್ರೆ ಈ ನಿಶಂಕಿತ ಮೊದಲಾದ 8 ಅಂಗಗಳು. ಹಾಗಾದ್ರೆ ಉಪಗೂಹನೂ ಅಲ್ಲಿ ಇದೆ. ಉಪಗೂಹನದ ಅರ್ಥ ಏನ? ದೋಷ ರೂಪದ ಪ್ರವೃತ್ತಿಯನ್ನ ಧರ್ಮಕ್ಕೆ ಕಲಂಕ ಬರುವುದರ ಭಯದಿಂದ ಮುಚ್ಚ ಹಾಕುತ್ತೆ. ಹಾಗಾದರೆ ತನ್ನಲ್ಲಿ ಏನು ದೋಷ ಆಗ್ತಿದೆ, ಯಾವ ದೋಷವನ್ನು ಅವನು ಮುಚ್ಚಾಕ್ತಾನೆ. ಅದನ್ನೇ ಚಾರಿತ್ರದ ಮುಖ್ಯತೆಯೊಳಗೆ ಹೇಳುವೆಳೆದೊಳಗ ದೋಷದ ನಿಂದೆ, ಗರ್ಹೆ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಆಲೋಚನ ಇವೆಲ್ಲ ಇದೆ. ಧರ್ಮ ಬಹಳ ಸುಂದರ ಇದೆ. ಎಲ್ಲೂ ಯಾವುದೇ ಪ್ರಕಾರದಿಂದ ಜೀವನಿಗೆ ಗೊಂದಲಮಯ ಮಾಡಿಸುವಂಥದ್ದ ಜಿನವಾಣಿ ಇಲ್ಲವೇ ಇರ್ತದೆ. ತನ್ನ ದೋಷ ಏನು? ಅರೆ ತನ್ನ ಅಸಮರ್ಥತೆಯಿಂದ ಯಾವುದಾದ್ರೂ ಒಂದು ವಿಪರೀತ ಭಾವ, ವಿಪರೀತ ಪ್ರವೃತ್ತಿ ಮಾಡಿರ್ತಾನೆ. ಆ ವಿಪರೀತ ಪ್ರವೃತ್ತಿಯನ್ನು ಜಗತ್ತಿನ ಯಾವ ಜನರು ತಿಳಿಯದೆ ಇದ್ರೂ ಕೂಡ ತನ್ನಂತಹ ಸಾಕ್ಷಿಯಿಂದ ಆ ವಿಪರೀತ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ತೊಳೆದು ಹಾಕುವಂತಹ ಪ್ರಯತ್ನ ಅವನು ತನ್ನಲ್ಲೇ ಮಾಡ್ತಾನೋ. ಇದು ಉಪಗೂಹನ ಅಂಗಿದೆ. ತನ್ನಲ್ಲೇ ತಾನು ಈ ಪ್ರಕಾರದ ಯಾವ ಉದ್ಯಮ ಮಾಡ್ತಾನೋ ಇದರಿಂದ ಅವನಿಗೆ ಕರ್ಮದ ನಿರ್ಜನೆ ಆಗ್ತಿದೆ ವಿನಃ ಆ ದೋಷದಿಂದ ಇವನ ಮಾರ್ಗದೊಳಗೆ ಬಾಧೆನೂ ಆಗೋದಿಲ್ಲ, ಕರ್ಮದ ಬಂಧನೂ ಆಗೋದಿಲ್ಲ ಅಂಥೇಳಿ ಸೂಕ್ಷ್ಮ ಭಗವದ್ ಧರ್ಮ. ಆ ಭಾವದೊಳಗ, ಭಾವದೊಳಗ ಧರ್ಮಾತ್ಮನ ಅಂತರಂಗದ ಭಾವದೊಳಗ ಶ್ರದ್ಧಾ ಜ್ಞಾನ ಚಾರಿತ್ರ್ಯ ಯಾವ ಶುದ್ಧಾತ್ಮನನ್ನು ಆಶ್ರಯಿಸಿ ಪರಿಣಮಿತ ಆಗ್ತಾ ಇದ್ದಾವೆಯೋ ಅದರ ಜೊತೆಗೆ ಅನಂತ ಗುಣಗಳದ್ದ, ಯಾವ್ಯಾವ ಗುಣದ್ದ, ಯಾವ್ಯಾವ ಪ್ರಕಾರದ ಒಂದ ನಿರ್ಮಲತೆ, ಮಧುರತೆ, ಸೌಮ್ಯತೆ ಅರಳಿದೆ ಅನ್ನೋದನ್ನು ಜ್ಞಾನಿ ಗುರುಗಳ ಶಬ್ದದಿಂದ ಹೇಳಲು ಸಾಧ್ಯ ಇಲ್ಲ. ಅಜ್ಞಾನಿ ಸಮೂಹಕ್ಕಂತೂ ಅವರು ಹೇಳುವ ಪ್ರಯತ್ನವನ್ನೇ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವರ ಹತ್ರ ಅಷ್ಟು ಸಮಯ ಇಲ್ಲ. ಸರ್ವಜ್ಞ ಭಗವಂತರು ಕೂಡ ಯಾವುದೆಲ್ಲವನ್ನು ಪ್ರಕಟಪಡಿಸಿದರಲ್ಲ, ಅದರ ಅಜ್ಞಾನಿ ನಂಬುವ ಹಾಗೆ ಪ್ರಕಟಪಡಿಸಲಿಕ್ಕೆ ಅವರಿಗೆ ಕೂಡ ಬರಲಿಲ್ಲ. ಯಾಕೆ ಅಂತಂದ್ರೆ ಅವ ತಾನೇ ತಿಳಿದ್ರೆ ಅದು ತಿಳಿಯೋದ ಸಾಧ್ಯತೆ, ತಿಳಿಸಿಕೊಟ್ರೆ ತಿಳಿಯೋ ಸಾಧ್ಯ ಇಲ್ಲ. ಅದರ ಸಲುವಾಗಿ ಜ್ಞಾನಿ ಧರ್ಮಾತ್ಮನ ಅಂತಃಪರಿಣತಿಯನ್ನು ಅಂತರಂಗದ ಯಾವ ಒಂದೊಂದು ಗುಣದ ಅಥವಾ ಒಂದೊಂದು ಗುಣದ ಪರ್ಯಾಯದ ಅವಿಭಾಜ್ಯ ಅಂಗದವಲ, ಪ್ರತಿಚ್ಛೇದ ಅದವಲ, ಅವಿಭಾಗ ಪ್ರತಿಚ್ಛೇದ ಅಂದಿದ್ದಾರೆ. ಎಷ್ಟ ಒಂದು ಪರ್ಯಾಯದ ಅವಿಭಾಗ ಪ್ರತಿಚ್ಛೇದ ಎಷ್ಟದವೋ ಅನಂತದವರೇ. ಅರೆ ಒಂದು ಗುಣದ ಒಂದು ಸಮಯದ ಪರ್ಯಾಯದೊಳಗ ಅನಂತ ಅವಿಭಾಗ ಪ್ರತಿಚ್ಛೇದದವರೇ. ಹಾಗಾದ್ರೆ ಎಷ್ಟು ಪ್ರತಿಚ್ಛೇದದೊಳಗ ಎಷ್ಟು ನಿರ್ಮಲತೆ ಯಾವ ರೂಪದಿಂದ ಪ್ರಕಟ ಆಗಿದೆ ಅನ್ನೋದನ್ನು ಈ ಮೂಢ ಅಜ್ಞಾನಿ ಅಥವಾ ಜ್ಞಾನಿ ಇದ್ರೂ ಕೂಡ ಕ್ಷಯೋಕ್ಷಮ ಜ್ಞಾನದಿಂದ
ಹಾಗೆ ತಿಳಿಯೋ ಸಾಧ್ಯ ಇದೆ. ಶ್ರುತಜ್ಞಾನಿ, ಭಾವಶ್ರುತಜ್ಞಾನಿ, ಸಮ್ಯಜ್ಞಾನಿ ತಿಳಿತಾನೆ. ಹಾಗೆ ತಿಳಿತಾನೆ, ಪರೋಕ್ಷವಾಗಿ ತಿಳಿತಾನೆ. ಪರೋಕ್ಷ ಅಂತಂದ್ರೆ ಏನು? ಪರೋಕ್ಷ ಅರ್ಥಾತ್ ಅವನಲ್ಲಿ ಶುದ್ಧಿಯ ವೃದ್ಧಿ ನಡೆದದ್ದು ಇದೆ. ಅದರ ಅಳತೆ ನನಗೆ ಪ್ರತ್ಯಕ್ಷ ರೂಪದಿಂದ ಮಾಡಲಿಕ್ಕೆ ಬರದಿದ್ದರನೂ ಕೂಡ ಅವ ಮೋಕ್ಷ ಮಾರ್ಗದ ಮೇಲೆ ಮುನ್ನಡೀತಾ ಇದ್ದಾನೆ. ಅವನಲ್ಲೇ ದೋಷ ಕರ್ಮದ ಪ್ರಬಲ ಉದಯದಿಂದ ಸಂಭವಿಸಿದರನೂ ಕೂಡ ಅದರಿಂದ ಧರ್ಮ ಕಲಂಕಿತ ಆಗುವ ಹಾಗೆ, ವೀತರಾಗ ಮಾರ್ಗ ಕಲಂಕಿತ ಆಗುವ ಹಾಗೆ ಅವನು ಪ್ರವೃತ್ತಿ ಮಾಡುವುದಿಲ್ಲ. ಆ ದೋಷವನ್ನು ಮುಚ್ಚಿ ಹಾಕ್ತಾನೆ. ಅರ್ಥಾತ್ ಇನ್ನೊಂದು ಸಲ ಆಗದೇ ಇರುವ ಹಾಗೆ ಅಲ್ಲಿ ಅವನು ಸಾವಧಾನ ಉಳಿತಾನೆ. ಸಾವಧಾನ ಉಳಿತಾನೆ ಅಂದರೆ ಅದು ಒಂದು ಮಾತು. ಎರಡನೇ ಅರ್ಥ ಹೀಗಿದೆ, ದೋಷ ಆಗದೇ ಇರುವ ಹಾಗೆ ಸಾವಧಾನ ಉಳಿಯೋದರ್ಥಾತ್ ನಿರ್ದೋಷ ಸ್ವಭಾವದೊಳಗ ಅಭೇದತ್ವವನ್ನು ಸಾಧಿಸುವ ಒಂದೇ ಒಂದು ಪುರುಷಾರ್ಥ ಇದೆ. ಅದರ ಸಲುವಾಗಿ ಗುರುದೇವ ಹೇಳಿದರು, ಅವಶ್ಯಕ ಆರಿಲ್ಲ, ಒಂದೇ ಅವಶ್ಯಕ ಇದೆ. ಅವಶ್ಯಕಿಲ್ಲ. ದೇವ ಪೂಜಾ, ಗುರುಪಾಸ್ತಿ, ಶಾಸ್ತ್ರ ಸ್ವಾಧ್ಯಾಯ, ಸಂಯಮ, ದಾನ, ಇವ ಇಲ್ಲ. ಹಾಗಾದ್ರೆ ಒಂದೇ ಯಾವುದಿದೆ ಅಂತಂದ್ರೆ ದೇವನ ಪೂಜೆ ಆಗ್ತಿದೆ ಶುದ್ಧಾತ್ಮನ ಮಹಿಮೆಯಿಂದ, ಗುರುವಿನ ಉಪಾಸನೆ ಆಗ್ತಿದೆ ಶುದ್ಧಾತ್ಮನ ಮಹಿಮೆಯಿಂದ, ಸ್ವಾಧ್ಯಾಯ ಆಗ್ತಿದೆ ಶುದ್ಧಾತ್ಮನ ಮಹಿಮೆಯಿಂದ. ಹೀಗೆ ಓರ್ವ ಆತ್ಮನ ಅವಲಂಬನೆ ಮಾಡೋದು ಒಂದೇ ಒಂದು ಅವಶ್ಯಕ ಇದೆ. ಉಳಿದದ್ದು ಇದಾಯಿತು, ಇದರ ನಂತರ ಇದು ಮಾಡೋದಾ, ಇದರ ನಂತರ ಅದೊಂದು ಬಾಕಿ ಇದೆ. ಹೀಗೆ ಮಾತಿರುವುದು ಒಂದೇ ಒಂದು ಏನ ನಿಜಾತ್ಮನಾಶ್ರಯ. ಯಾರು ಮಾಡೋರ? ಅವನಿಂದನ ಪ್ರಕಟ ಆಗುವಂಥ ಪ್ರತಿ ಸಮಯದ ಪರ್ಯಾಯಗಳ ಯಾರ ಆಧಾರದಿಂದ? ಅಲ್ಲೇ ಮಧ್ಯದೊಳಗೆ ಸಾಕ್ಷಿ ರೂಪದಲ್ಲಿರುವಂಥ ಜ್ಞಾನದ ಆಧಾರದಿಂದ. ಮೂರದವರೇ, ಒಂದು ದ್ರವ್ಯ ಇದೆ, ಒಂದು ಪರ್ಯಾಯ ಇದೆ, ಒಂದು ತ್ರಿಕಾಲಿ ಜ್ಞಾನ. ಆ ಜ್ಞಾನದ ಆಧಾರದಿಂದ, ಆ ಜ್ಞಾನದ ಒಂದು ಸಹಕಾರದಿಂದ ಈ ಪರ್ಯಾಯ ಆ ದ್ರವ್ಯದ ಆಶ್ರಯ ಮಾಡ್ತಿದೆ. ಅದು ಒಂದು ಮಾತ್ರ ಅವಶ್ಯಕ ಇದೆ. ಅದೇ ಪ್ರಕಾರ ಇಲ್ಲಿ ಉಪಗುಹನಂದ್ರ ಸ್ವಭಾವದ ಆಶ್ರಯವನ್ನು ದೃಢವಾಗಿ ಮಾಡುವುದು. ಸ್ಥಿತಿಕರಣ ಅಂತಂದ್ರೆ ಏನ? ಅದೇ ಯಾವ ಸ್ಥಿತಿ ಇದೆಯೋ, ಯಾವ ಸ್ಥಿತಿ ಧರ್ಮದಿಂದ ಚ್ಯುತವಾಗುವಂಥ ಯಾವ ಸ್ಥಿತಿ ಇದೆಯೋ, ಯಾವ ಅವಸರ ಇದೆಯೋ ಆ ವೇಳೆಗಳು ಪುನಃ ಧರ್ಮದಲ್ಲೇ ಸ್ಥಿರಗೊಳ್ಳುವುದ್ರೆ ಏನಿದೆ, ಬೇರೆ ಏನೂ ಇಲ್ಲ. ಹೊರಗಡೆ ನೋಡಬೇಕಾಗಿಲ್ಲ, ಹೊರಗಿನ ಜನರನ್ನು ಒಪ್ಪಿಸಬೇಕಾಗಿಲ್ಲ. ಹೊರಗಿನ ಜನರಿಂದ, ಅನ್ಯ ಜೀವರುಗಳಿಂದ ಓಹೋ ಇವು ಧರ್ಮಾತ್ಮ ಅಂಥೇಳಿ ಅವರು ಒಪ್ಪಿ ಯಾವ ಪ್ರಕಾರದ ಇವನಿಗೆ ಶಿಫಾರಸು ಬೇಕಿಲ್ಲರಿ ಒಪ್ಪುವಂಥದ್ದು. ಅದೇ ಇವನಿಗೆ ಇವನೇ ಸಾಕ್ಷಿ, ಇವನ ದೋಷ ಇವನೇ ನೋಡೋದ, ಇವನ ದೋಷವನ್ನು ಇವನೇ ತಿದ್ದುಪಡಿ ಮಾಡೋದ. ದೋಷದ ತಿದ್ದುಪಡಿಯಿಂದ ಯಾವ ನಿರ್ದೋಷತೆ ಪ್ರಕಟ ಆಗ್ತಿದೆ ಆ ನಿರ್ದೋಷತೆಯ ಪೂರ್ಣ ಆನಂದವನ್ನು ಇವನೇ. ಎಲ್ಲಿಯವರೆಗೆ ಪರದ ಕಡೆಗೆ ನಮ್ಮದು ದೃಷ್ಟಿ ಇದೆಯೋ ಅಲ್ಲಿವರೆಗೆ ನಮ್ಮಲ್ಲಿ ಯಥಾರ್ಥ ಧರ್ಮದ ಉದಯ ಆಗೋದ ಸಾಧ್ಯ. ಸ್ಥಿತೀಕರಣ ವಾತ್ಸಲ್ಯ. ಅದೇ ವಾತ್ಸಲ್ಯ ಯಾರ ಮೇಲೆ ಮಾಡುವುದ್ರೆ? ಯಾವುದು ದುಃಖಿ ಇದೆ, ಯಾವುದು ದುರ್ಬಲ ಇದೆ, ತನ್ನ ಪರ್ಯಾಯ. ದುಃಖಿ ಇದೆ, ದುರ್ಬಲತೆಯಿಂದ ಹೊರಗೆ ನೋಡ್ತಾ ಇದೆ, ಭಗವಂತನ ಕಡೆಗೆ ನೋಡ್ತಾ ಇದೆ, ಶಾಸ್ತ್ರದ ಅವಲಂಬನೆ ಮಾಡ್ತಾ ಇದೆ, ಸಂಯಮ ರೂಪ ಪರಿಣಾಮದ ಅವಲಂಬನೆ ಮಾಡ್ತಾ ಇದೆ. ಅದರ ಮೇಲೆ ವಾತ್ಸಲ್ಯ. ಏನು ವಾತ್ಸಲ್ಯ? ಸ್ವಭಾವದ ಆಶ್ರಯ ಮಾಡಿ ಅದಕ್ಕೆ ಅತೀಂದ್ರಿಯ ಆನಂದದ ಪ್ರತ್ಯಕ್ಷ ಅನುಭವ ಆಗುವ ಹಾಗೆ ಪ್ರಯತ್ನ ಮಾಡೋದು, ಪುರುಷಾರ್ಥ ಮಾಡೋದು. ಎಲ್ಲಿ ಜ್ಞಾನದ ಕ್ರಿಯೆಯಿಂದಲೇ ಏನಾಗ್ತಿದೆ? ನಿರ್ಜರೆ ಆಗ್ತಿದೆ ವಾತ್ಸಲ್ಯ. ಆಮೇಲೆ ಪ್ರಭಾವನೆ. ನಿರ್ದೋಷ ಪರ್ಯಾಯಗಳು ಬರ್ತಾ ಇದ್ದು ಅಂತಂದ್ರೆ ಅದುವೇ ಪ್ರಭಾವನೆ ಇದೆ. ಯಾರ್ದು ಪ್ರಭಾವ ಯಾರ ಮೇಲೆ? ಯಾರ್ದು ಪ್ರಭಾವ ಯಾರ ಮೇಲೆ? ಅದೇ ಪರ್ಯಾಯದ ಮೇಲೆ, ಅಸಂಖ್ಯ ಪ್ರದೇಶದ ಮೇಲೆ, ಮುಂಬರುವ ಸಮಸ್ತ ಪರ್ಯಾಯದ ಮೇಲೆ, ಪ್ರತಿಯೊಂದು ಪರ್ಯಾಯದ ಅನಂತ ಅವಿಭಾಗ ಪ್ರತಿಚ್ಛೇದದ ಮೇಲೆ ದ್ರವ್ಯದ ಶುದ್ಧತ್ವದ ಪ್ರಭಾವ ಬೇರೆ ಯಾರಿಗಲ್ಲ, ಭಗವಂತನ ಪ್ರಭಾವ. ಅರ್ಥಾತ್ ಅದು ಪೂರ್ಣ ಶುದ್ಧ ಪರ್ಯಾಯದ ಪ್ರಭಾವ ಇದೆ. ಯಾರ ಮೇಲೆ ಆ ಪ್ರಭಾವ ಮಾಡೋದು? ಅರೆ ತನ್ನ ಮೇಲೆ ಮಾಡೋದಿದೆ, ತನ್ನ ಮೇಲೆ ಮಾಡೋದು.
ಆಗ ಆ ಪ್ರಭಾವದ ಫಲಸ್ವರೂಪವಾಗಿ ಯಾವ ಭವ್ಯ ಜೀವದನೋ, ಆ ಸಣ್ಣ ಭವ್ಯ ಜೀವದನೋ, ಜ್ಞಾನಿ ಅದನೋ, ದುಃಖದಿಂದ ಭಯಭೀತ ಇದನೋ, ಅಂಥ ಜೀವ ಅಂಥ ಪ್ರಭಾವನೆಯಿಂದ ಪ್ರಭಾವಿತಾಗಿ ಅವನು ವೀತರಾಗ ಭಗವಂತರ ಆರಾಧನೆ ಮಾಡ್ತಾನೆ. ವೀತರಾಗವಾಣಿಯ ಶ್ರವಣ ವಾಚನ ಪಠನಾದಿಗಳನ್ನು ಮಾಡ್ತಾನೆ. ಅದರಿಂದ ಅವನಿಗೆ ಕೂಡ ಏನಾಗ್ತಿದೆ, ಅಂತಃತತ್ವದ ಅನುಭೂತಿ ಆಗ್ತಿದೆ. ಹೀಗೆ ಪ್ರಭಾವನೆಯ ಲೋಕದೊಳಗ ನಡೆದದ್ದು ಇರ್ತಿದೆ. ಇದೇ ರೀತಿ ಪಂಚಮ ಕಾಲದ ಕೊನೆಯವರೆಗೆ ಮೋಕ್ಷ ಮಾರ್ಗ ಇರೋದಿದೆ, ಧರ್ಮ ಇರೋದಿದೆ, ರತ್ನತ್ರಯ ಇರೋದಿದೆ. ಈ ಮಾತು ಸತ್ಯ ಇದ್ರೂ ಅದು ಅವ್ಯಾಹತವಾಗಿ ಇರ್ತಿದೆ. ಈಗ ಮಾತು ಇಲ್ಲ. ನಡುವು ಕಂಡು ಬೀಳಬಹುದು, ನಡುವು ಅಲ್ಲೇ ಅಂಥದ್ದು ಸಂಯೋಗ ಸಿಗಲಿಕ್ಕಿಲ್ಲ, ಧರ್ಮ ಇರಲಿಕ್ಕಿಲ್ಲ, ಅದರ ಸಂಪೂರ್ಣ ಅಭಾವ ಆಗುವುದಿಲ್ಲ. ಪ್ರಭಾವನೆ ರೂಪದ ಗುಣಗಳು, ಇನ್ನೊಂದ್ಸಲ ಆ ಶಬ್ದನ ಎಷ್ಟು ಸುಂದರ ಇದ್ದಾವೆ. ಆ ಗುಣಗಳನ್ನು ಸೂಚಿಸುವಂಥ, ಆ ನಿರ್ಮಲತೆಯನ್ನು ಸೂಚಿಸುವಂಥ, ಆ ಶುದ್ಧತ್ವವನ್ನು ದರ್ಶಿಸುವಂಥ ಆ ಗುಣಗಳು ನಿಶಂಕಿತ, ನಿಷ್ಕಾಂಕ್ಷಿತ, ನಿರ್ವಿಚಿಕಿತ್ಸೆ, ಅಮೂಢ ದೃಷ್ಟಿ, ಉಪಗೂಹನ, ಸ್ಥಿತೀಕರಣ, ವಾತ್ಸಲ್ಯ, ಪ್ರಭಾವನೆಯ ರೂಪದ ಗುಣಗಳು. ಅರೆ ಗುಣಗಳು ಯಾರು ಅದಾವೋ? ನನ್ನವದವ. ಈಗ ಎಲ್ಲದವ ಅವುಗಳನ್ನು ನಾನೇ ಏನು ಮಾಡ್ತಾ ಇಲ್ಲ, ತಿಳಿತಾ ಇಲ್ಲ, ಪ್ರಕಟಪಡಿಸಿಕೊಳ್ತಾ ಇಲ್ಲ, ತಿಳಿತಾ ಇಲ್ಲ, ವಿಶ್ವಾಸ ಮಾಡ್ತಾ ಇಲ್ಲ. ಪ್ರಭಾವನೆಯ ರೂಪದ ಗುಣಗಳು ಜ್ಞಾನಾವರಣಾದಿ 8 ಪ್ರಕಾರದ ಪುದ್ಗಲ ದ್ರವ್ಯದ ಪರಿಣಮನವನ್ನು ಹನನ ಮಾಡುತ್ತವೆ. ಪುದ್ಗಲ ದ್ರವ್ಯ ಯಾವ ರೂಪದಿಂದ ಪರಿಣಮನ ಮಾಡ್ತಾ ಇದೆ? ಪರಿಣಮನದ ಹನನ ಮಾಡುವ ಮಾತ್ರ ಹೇಳಿದ್ರಲ್ಲ. ಪುದ್ಗಲ ದ್ರವ್ಯ ಯಾವ ರೂಪದಿಂದ ಪರಿಣಮನ ಮಾಡ್ತಾ ಇದೆ? ಜ್ಞಾನಾವರಣಾದಿ. ಪುದ್ಗಲ ದ್ರವ್ಯ ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡುವಂಥದ್ದು ಅದರ ಸ್ವಭಾವ. ಅಲ್ಲಿರುವಂಥ ಪುದ್ಗಲ ದ್ರವ್ಯಗಳು ಏನಿದೆ, ಜ್ಞಾನಾವರಣಾದಿಗಳ ರೂಪದಿಂದ ಪರಿಣಮನ ಮಾಡುವಂಥದ್ದು ಅದರ ಸ್ವಭಾವ ಈ ಸಮಯದ್ದು ಇದೆ. ಆದರೆ ಆ ಪರಿಣಮನವನ್ನು ಇದು ಹನನ ಮಾಡ್ತಾ ಇದೆ. ಯಾವುದ? ಈ ಶುದ್ಧ ಸ್ವರೂಪ ಪರಿಣಮನ ಏನಿದೆ ಅಲ್ಲ ಜೀವದ, ಅದರಲ್ಲೇ ಏನಿವು 8 ಪ್ರಕಾರದ ಗುಣಗಳ ಇದಾವಲ್ಲ, ಅವ್ಯಕ್ತ ರೂಪದಿಂದ ಅಥವಾ ಅಭೇದ ರೂಪದಿಂದ ಆ ಶುದ್ಧ ಸ್ವರೂಪದ ಪರಿಣಮನದೊಳಗೆ ಏನಿವೆ 8 ಪ್ರಕಾರದ ಗುಣಗಳ ಪರಿಣಮನ ಗರ್ಭಿತ ಇದೆಯಲ್ಲ, ಆ ಪರಿಣಮನದಿಂದ ಏನಾಗ್ತಾ ಇದೆ? ಪುದ್ಗಲ ದ್ರವ್ಯ ಪುದ್ಗಲ ಆಗಿ ಉಳಿತಾ ಇದೆ. ಜ್ಞಾನಾವರಣಾದಿ ರೂಪದ ಪರಿಣಮನದ ಹನನವಾಗಿದೆ. ತಿಳಿತಾ ಇದೆ ಅಂದರೆ ಪುದ್ಗಲ ದ್ರವ್ಯ ಬರೀ ಪುದ್ಗಲಾಗಿ ಉಳಿದಿದೆ. ಪುದ್ಗಲದಿಂದ ಏನು ಹಾನಿ ಇದೆ? ಜ್ಞಾನಾವರಣಾದಿಯಿಂದ ಹಾನಿ ಇದೆ. ಹೌದೇನಿಲ್ರಿ? ಲೋಕದೊಳಗೆ ಪುದ್ಗಲದಿಂದ ಜೀವನಿಗೆ ಏನು ಹಾನಿ ಇದೆ ರೀ? ಏನೂ ಇಲ್ಲ. ಆದರೆ ಜೀವನಿಗೆ ಹಾನಿ ಯಾವುದರಿಂದ ಇದೆ? ಜ್ಞಾನಾವರಣಾದಿ ಕರ್ಮಗಳಿಂದ ಇದೆ. ಯಾವಾಗಿದೆ? ಇವನೇ ಅಪರಾಧ ಯಾವಾಗ ಮಾಡ್ತಾ ಇರ್ತಾನೆ ಆವಾಗ ನಿಮಿತ್ತ ರೂಪದಿಂದ ಇರ್ತವೆ. ಈಗ ನಿಮಿತ್ತ ಉಪಾದಾನದ ಮಾತು ಬೇಡ್ರಿ, ಪುದ್ಗಲದಿಂದ ಯಾವ ಹಾನಿ ಇಲ್ಲ. ಆ ಪುದ್ಗಲದ ಜ್ಞಾನಾವರಣಾದಿ ರೂಪದ ಪರಿಣಮನ ಏನಿದೆ ಅದರಿಂದ ಹಾನಿ ಇದೆ. ತಿಳಿತೇನ್ರಿ? ಹಾಗಾದ್ರೆ ಆ ಜ್ಞಾನಾವರಣಾದಿ ರೂಪದ ಪರಿಣಮನವನ್ನ ಹನನ ಮಾಡಿ ಅದನ್ನು ಬರೀ ಪುದ್ಗಲವನ್ನಾಗಿ ಮಾಡಿದೆ. ಯಾವುದರಿಂದ? ಶುದ್ಧ ಚೈತನ್ಯ ಸ್ವರೂಪ ಪರಿಣಮನದಿಂದ. ಅದರೊಳಗೆ ಏನು ಗರ್ಭಿತ ಇದೆ? ಈ ನಿಶಂಕಿತ, ನಿಷ್ಕಾಂಕ್ಷಿತ, ನಿರ್ವಿಚಿಕಿತ್ಸ, ಅಮೂಢ ದೃಷ್ಟಿ, ಉಪಗೂಹನ, ಸ್ಥಿತೀಕರಣ, ವಾತ್ಸಲ್ಯ, ಪ್ರಭಾವನೆ ರೂಪದ ಗುಣಗಳೇನು ಅದರೊಳಗೆ ಗರ್ಭಿತದವಲ್ಲ. ಯಾವುದರೊಳಗ? ಶುದ್ಧ ಸ್ವರೂಪ ಪರಿಣಮನದೊಳಗೆ. ವಿಷಯ ಒಂದು ಬಿಟ್ಟು ಒಂದು ಹಿಡ್ಕೊಳ್ಳೋದಿಲ್ಲ, ಲಿಂಕ್ ಬೇಕು, ಎಲ್ಲ ಕೂಡಿದ್ದು ಇದೆ ರೀ ಅದ. ಇವು 8 ಏನು ಹೇಳಿದ್ರಲ್ಲ ಅವು ಯಾವುದರೊಳಗೆ ಗರ್ಭಿತದವು? ಶುದ್ಧ ಸ್ವರೂಪ ಪರಿಣಮನದೊಳಗೆ. ಹಾಗಾದರೆ ಈ 8 ಗುಣಗಳ ಅದರಲ್ಲಿ ಗರ್ಭಿತ ಇರುವುದರಿಂದ ಆ ಪರಿಣಮನದ ಪ್ರಭಾವದಿಂದ ಏನಾಯಿತು? ಆ ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ಪುದ್ಗಲ ಅದರದ ಜ್ಞಾನಾವರಣ ರೂಪದಿಂದ ಪರಿಣಮನ ಮಾಡುವುದರದ ಹನನಾಯಿತು. ಪುದ್ಗಲದ ಹನನಾಗಲಿಲ್ಲ. ಜ್ಞಾನಾವರಣ ರೂಪದ ಪರಿಣಮನ ಏನಿತ್ತಲ್ಲ ಅದು ಹನನಾಯಿತು. ಅದು ಪುದ್ಗಲನೇ ಇದೆ. ಆದರೆ ಆ ಪುದ್ಗಲ ಯಾವಾಗ ಜ್ಞಾನಾವರಣ
ಯಾವಾಗ ಶುದ್ಧ ಸ್ವರೂಪದಿಂದ ಪರಿಣಮನ ಮಾಡ್ತಾನೋ ಅದರೊಳಗೆ ಈ 8 ಗುಣಗಳದ್ದು ಪ್ರಭಾವೇನ ಅಖಂಡ ಬೀರ್ತಾ ಇರ್ತಿದೆಯೋ ಆ ಪರಿಣಮನದೊಳಗ, ಅದರಿಂದ ಅವುಗಳದ್ದು ಜ್ಞಾನಾವರಣಾದಿ ರೂಪದ ಪರಿಣಮನ ಯಾವುಗಳದ ಉದ್ಗಲ ದ್ರವ್ಯದ ಜ್ಞಾನಾವರಣಾದಿ ರೂಪದ ಪರಿಣಮನ ಹನನಾಯಿತು. ಆ ಪರಿಣಮನದ ಹನನಾಯಿತು ಅಥವಾ ಜ್ಞಾನಾವರಣಾದಿ ರೂಪದ್ದಾಯ್ತು? ಪರಿಣಮನದ್ದಲ್ಲ, ಜ್ಞಾನಾವರಣಾದಿ ರೂಪದ ಹನನಾಯಿತು. ಪರಿಣಮನಂತೂ ಮಾಡ್ತಾ ಇದೆ, ಆದ್ರೆ ಆ ಪುದ್ಗಲ ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡ್ತಾ ಇತ್ತಲ್ಲ, ಆ ಪುದ್ಗಲ ಈಗ ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡ್ತಾ ಇಲ್ಲ, ಅದು ಪುದ್ಗಲ ರೂಪದಿಂದ ಪರಿಣಮನ ಮಾಡ್ತಿದೆ. ಅದಕ್ಕೆ ಆಗಮದ ಭಾಷೆಯೊಳಗ ಕರ್ಮ ಅಕರ್ಮ ರೂಪ ಪರಿಣಮನ ಮಾಡಿತು ಅಂತ ಹೇಳ್ತಾರೆ. ಕರ್ಮ ಅಕರ್ಮ ರೂಪ ಪರಿಣಮನ ಮಾಡಿತು, ಹಾಗಾದರೆ ಪುದ್ಗಲ ರೂಪದ ಪರಿಣಮನ ಮಾಡಿತು. ಕರ್ಮ ಅರ್ಥಾತ್ ಪುದ್ಗಲವೇ ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡ್ತಾ ಇತ್ತು, ಅದು ಇದು ಪುದ್ಗಲ ರೂಪದಿಂದ ಪರಿಣಮನ ಮಾಡ್ತಾ ಇತ್ತು. ಅರ್ಥಾತ್ ಅಕರ್ಮ ರೂಪ. ಇಲ್ಲಿ ಕರ್ಮ ಶಬ್ದದ ಪ್ರಯೋಗನ ಆ ಟೀಕಾಕಾರ ಮಹಾಪುರುಷ ಮಾಡೇ ಇಲ್ಲ. ಆ ಮರ್ಮವನ್ನ ನಾವು ತಿಳಿಬೇಕು. ಪುದ್ಗಲಕ ಕರ್ಮ ಯಾವಾಗ? ಪುದ್ಗಲ ವಿಶಿಷ್ಟ ಪುದ್ಗಲ ಜ್ಞಾನಾವರಣಾದಿ ರೂಪದಿಂದ ಪರಿಣಮನ ಮಾಡಿದ್ರ ಅದಕ್ಕೆ ಕರ್ಮ ಅನ್ನೋದ. ಆದ್ರೆ ಅದೀಗ ಮಾಡ್ತಾ ಇಲ್ಲ, ಅದೀಗ ಏನು ಮಾಡ್ತಾ ಇದೆ? ಪುದ್ಗಲ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಪುದ್ಗಲದ ಅಭಾವ ಮಾಡೋ ಸಾಧ್ಯ ಇಲ್ಲ. ಅದೇ ಎಷ್ಟು ವಿಷಯ ರೀ. ಪುದ್ಗಲದ ಹನನ ಮಾಡೋ ಸಾಧ್ಯ ಇಲ್ಲ, ಪುದ್ಗಲದ ಪರಿಣಮನದ ಹನನ ಮಾಡೋ ಸಾಧ್ಯ ಇಲ್ಲ. ಅದರ ಜ್ಞಾನಾವರಣಾದಿ ರೂಪ ಏನಿತ್ತಲ್ಲ ಅದರ ಹನನ ಮಾಡೋ ಸಾಧ್ಯ ಇದೆ. ಅರ್ಥಾತ್ ಆ ಪುದ್ಗಲ ನಿಸ್ಸತ್ವ ಆಯ್ತು, ಜ್ಞಾನಾವರಣ ರೂಪದ ಸತ್ವ ಅದರಲ್ಲೇ ಉಳಿದಿದೆ. ಬಹಳ ಅದ್ಭುತ ಮಾತು. ನಿರ್ಜರ ಸಾಮಾನ್ಯ ಮಾತಲ್ರಿ, ಎಷ್ಟು ಸುಂದರ ತತ್ವ ಇದೆ ನಿರ್ಜರ ತತ್ವ ಅಂತಂದ್ರೆ. ನಿರ್ಜರ ತತ್ವ ಸುಂದರ ಇದೆಯೋ, ನಿರ್ಜರ ಆಗ್ತಾ ಇರುವಂಥ ನಿರ್ಜರ ತತ್ವ ಎಲ್ಲಿ ಸಂಭವಿಸ್ತಿದೆಯೋ ಅಲ್ಲಿ ಆ ಪರ್ಯಾಯದ ಸುಂದರತೆ ಇದೆಯೋ, ಪುರುಷಾರ್ಥದ ಮಹಿಮೆ ಇದೆಯೋ, ಆ ಪುರುಷಾರ್ಥಕ್ಕೆ ಆಧಾರನಾದಂಥ ಶುದ್ಧಾತ್ಮನ ಮಹಿಮೆ ಇದೆಯೋ, ಯಾವುದರ ಮಹಿಮೆ ಎಷ್ಟು ಮಾಡೋದು, ಯಾವುದರ ಎಷ್ಟು ಮಹಿಮೆ ಮಾಡಿದರನೂ ಕೂಡ ಅದರ ಪೂರ್ಣ ಸ್ವರೂಪದ ಮಹಿಮೆ ಆಗಲಿಲ್ಲ, ಆಗೋದನ್ನ ಸಾಧ್ಯ ಇಲ್ಲ. ಅಂತಹ ಸುಂದರ ತತ್ವ, ಅಂತಹ ಸುಂದರ ತತ್ವದ ನಿರೂಪಣೆ, ಅಂತಹ ಸುಂದರ ತತ್ವದ ನಿರೂಪಣೆ ಮಾಡಿರುವಂಥವ್ರ ಸುಂದರತೆ, ಪರಮಾತ್ಮನ ಸುಂದರತೆ, ಪರಮಾತ್ಮನ ವಾಣಿಯ ಸುಂದರತೆ, ವಾಣಿಯ ವಿಷಯದ ಸುಂದರತೆ, ಯಾವುದರ ಮಹಿಮೆ ಮಾಡೋದು. ಇದರೊಳಗೆ ಜೀವನ ವ್ಯತೀತಾಯಿತು ಅಂತಂದ್ರೆ ಪಾಪ ಪರಿಣಾಮ, ವಿಷಯಾಭಿಲಾಷೆ, ಕಷಾಯ ರೂಪದ ಭಾವ ಎಲ್ಲಿ ಬರ್ತಾವ್ರಿ? ಹಾಗಾದರೆ ಅಲ್ಲಿ ಬ್ರಹ್ಮಚರ್ಯ ತಗೊಳ್ಬೇಕಾಗಿದೆ. ಇಲ್ಲಿ ಯಾವ ಭೇದ ಇದೆ? ಈ ಕಥನ ಓದೋ ವೇಳೆದೊಳಗ ಯಾವ ಭೇದ ಇದೆ? ಯಾವ ಪ್ರಕಾರದ ಒಂದು ಅಸಾವಧಾನತೆಯನ್ನ ಯಾವ ಪುರುಷ ಸ್ತ್ರೀಯಲ್ಲಿ ಆಗುವಂಥ ಯಾವ ಪ್ರಕಾರದ ಒಂದು ಅಸಾವಧಾನತೆಯನ್ನ ಪುರುಷ ನಿರೀಕ್ಷಣೆ ಮಾಡಬಹುದು? ಸಾಧ್ಯವೇ ಇಲ್ಲ. ಇಲ್ಲಿ ಧರ್ಮ ಇದೆ, ಇಲ್ಲಿ ಯಾವ ಸುಂದರ ಅರೆ ಹೇಳ್ತಲ್ಲ ಇನ್ನೊಂದ್ಸಲ, ಯಾವ ತತ್ವದ ನಿರೂಪಣೆಯನ್ನ ಸರ್ವಜ್ಞ ಪರಮಾತ್ಮರು ಮಾಡಿದರೋ ಅವರ ಮಹಿಮೆಯನ್ನು ಎಷ್ಟು ಕಂಡುಕೊಳ್ಳು. ಸರ್ವಜ್ಞ ಪರಮಾತ್ಮರು ಹೇಳಿರುವಂತಹ ನಿರ್ಜರಾದಿ ಸಪ್ತ ತತ್ವಗಳ ಸ್ವರೂಪವನ್ನು ಎಷ್ಟು ರೀತಿಯಿಂದ, ಅರೆ ನಮ್ಮ ಜ್ಞಾನ ಬಹಳ ಕಮ್ಮಿ ಬೀಳ್ತಿದೆ ರೀ ಆ ವಿಷಯವನ್ನು ಹಿಡ್ಕೊಳ್ಳಿಕ್ಕೆ. ಉಂಡೆ ದೊಡ್ಡದಂದ್ರೆ ದೊಡ್ಡದಿದೆ, ಬಾಯಿ ಇಷ್ಟೇ ಚಿಕ್ಕ. ಏನು ಮಾಡೋದು? ತುತ್ತು ಬಹಳ ದೊಡ್ಡದಿದೆ ರೀ, ಗ್ರಾಸ್, ಅದರ ಬಾಯಿ ಇಷ್ಟೇ ಚಿಕ್ಕ. ನಮ್ಮ ಜ್ಞಾನದ ಕ್ಷಯೋಕ್ಷಮ ಬಹಳ ಅಲ್ಪ ಇದೆ, ಅದರ ಜಿನವಾಣಿ ಅಗಾಧವಾಗಿದೆ. 8 ಪ್ರಕಾರದ ಜ್ಞಾನಾವರಣಾದಿ 8 ಪ್ರಕಾರದ ಉದ್ಗಲ ದ್ರವ್ಯದ ಪರಿಣಮನವನ್ನು ಹನನ ಮಾಡುತ್ತವೆ. ಯಾವ ಈ 8 ಪ್ರಕಾರದ ಗುಣಗಳೇನದವ ಎಲ್ಲದವ? ಶುದ್ಧ ಸ್ವರೂಪ ಪರಿಣಮನದೊಳಗೆ ಎಷ್ಟು ವಿಷಯದ ಆಕಲನ ಆಗಬೇಕು ಅಂತಂದ್ರೆ ಆ ವಿಷಯದ ಆಕಲನದ ಮೇರೆಗೆ ಶಬ್ದಗಳ ತನ್ನಷ್ಟಕ್ಕೆ ತಾನೇ ಸ್ಮೃತಿಯೊಳಗೆ ಉಳಿದು ಬಿಡಬೇಕು. ಶಬ್ದವನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ವಿಷಯ ತಿಳಿತೇನು ಅಂತಂದ್ರೆ ಆಗೋದಿಲ್ಲ. ವಿಷಯದ ಮಹಿಮೆ ಬಂತು ಅಂತಂದ್ರೆ ಆ ವಿಷಯದ ಸಂಜ್ಞೆ ರೂಪದ
ಶಬ್ದಗಳ ತಾನಾಗಿಯೇ ಉಳಿದು ಬಿಡ್ತವೆ. ಈ 8 ಪ್ರಕಾರದ ಗುಣಗಳ ಯಾವುದರ ಸ್ವರೂಪದೊಳಗೆ ಗರ್ಭಿತದವೋ ಶುದ್ಧ ಸ್ವರೂಪದ ಪರಿಣಾಮದೊಳಗೆ ನನಗೆ ಸಮಾಧಾನನ ಆಗ್ತಾ ಇರ್ತದೆ. ಈ 8 ಪ್ರಕಾರದ ಗುಣಗಳ ಯಾವುದರಲ್ಲೇ ಇದ್ದಾವೆ, ಅಳವಡಿಸಲ್ಪಟ್ಟಿದ್ದಾವೆ, ಗರ್ಭಿತ ಇದ್ದಾವೆ, ಪ್ರಗಟ ರೂಪದಿಂದ ಇದ್ದಾವೆ, ವ್ಯಕ್ತ ರೂಪದಿಂದ ಇದ್ದಾವೆ, ಒಂದು ಶುದ್ಧ ಸ್ವರೂಪ ಪರಿಣಾಮ. ಹಾಗಾದರೆ ಈ 8 ಗುಣಗಳ ಆ ಪರಿಣಾಮದೊಳಗೆ ಇರುವುದರಿಂದ ಜ್ಞಾನಾವರಣ ಮೊದಲಾದ 8 ಏನದವಲ್ಲ ಆ ಪುದ್ಗಲಗಳಿಂದ ಜ್ಞಾನಾವರಣಾದಿ ರೂಪದ ಪರಿಣಾಮದ ಹನನ ಆಗ್ತಾ ಇದೆ. ತನ್ನಷ್ಟಕ್ಕೆ ತಾನೇ ಇವು ಕರ್ಮನಾಶ ಮಾಡುವ ಸಲುವಾಗಿ ಏನು ಮಾಡಲಿಲ್ಲ. ಧರ್ಮಾತ್ಮ ಪುರುಷ ಕರ್ಮನಾಶ ಮಾಡುವ ಸಲುವಾಗಿ ಏನನ್ನೂ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಕರ್ಮ ಇವನ ದೃಷ್ಟಿಯೊಳಗೆ ಇಲ್ಲವೇ ಇಲ್ಲ, ಕರ್ಮವೇ ಇಲ್ಲ, ಯಾರಿಂದ ದುಃಖವೇ ಇಲ್ಲ. ಅರೆ ನಾನು ಈ ಕಡೆ ನೋಡುವುದರಿಂದ ನನಗೆ ದುಃಖ ಆಗ್ತಾ ಇದೆ, ಹಾಗಾದರೆ ನೋಡುವ ದಿಕ್ಕನ್ನು ಬದಲಿ ಮಾಡೋದು ಅಥವಾ ಅಲ್ಲಿ ಏನೇನಿದೆ ಅದನ್ನು ಬದಲಿ ಮಾಡೋದ್ರಿ? ಸ್ಪಷ್ಟ ಇದೆ. ನಾನು ಈ ಕಡೆ ನೋಡುವುದರಿಂದ ನನಗೆ ಅದೆಲ್ಲ ಕಾಣಿಸ್ತಿದೆ, ಅದರಿಂದ ನನಗೆ ಆಕುಲತೆ, ದುಃಖ, ಖೇದ ಏನೇನೋ ಆಗ್ತಾ ಇದೆ. ಅದಕ್ಕೆ ಒಂದೇ ಒಂದು ಉಪಾಯ ಇದೆ ಅಲ್ಲ, ಏನ ಆ ಕಡೆ ನೋಡೋದಲ್ಲ, ಅದು ಹಾಗೆ ಯಾಕ, ಇದು ಹೀಗೆ ಯಾಕ, ಅದು ಅಲ್ಲಿಡು, ಇದೆಲ್ಲ ಯಾತಕ್ಕೆ ಬೇಕ್ರೆ? ಯಾತಕ್ಕೆ ಬೇಕು ಹೇಳಿ? ಆ ಕಡೆ ನೋಡುವುದನ್ನು ಬಿಟ್ಟು ನೋಡುವ ದಿಕ್ಕಿನ ಪರಿವರ್ತನೆ. ಈ ಜೀವ ಇಂದ್ರಿಯದ ಮಾಧ್ಯಮದಿಂದ ಪರಪದಾರ್ಥಗಳನ್ನು, ದೇಹವನ್ನು, ಸಂಯೋಗವನ್ನು, ಕರ್ಮವನ್ನು ಏನೆಲ್ಲ ನೋಡ್ತಾ ಇರ್ತಾರೆ. ಅದರಿಂದ ಇವನ ಆಕುಲತೆಗೆ ಕೊನೆಯೇ ಇಲ್ಲ. ಯಾವಾಗ ಅದನ್ನೆಲ್ಲ ನೋಡುವುದನ್ನು ಬಿಟ್ಟು ಇಂದ್ರಿಯಗಳ ಮಾಧ್ಯಮವನ್ನು ಬಿಟ್ಟುಕೊಟ್ಟು ಯಾವಾಗ ತನ್ನ ಸ್ವರೂಪದ ಚಿಂತನ ಮನನ ತಿಳಿಯುವುದರೊಳಗ ಅವನ ಜ್ಞಾನ ತಲ್ಲೀನ ಆಗ್ತಿದೆಯೋ, ಏಕರೂಪ ಆಗ್ತಿದೆಯೋ, ಆವಾಗ ಅಪೂರ್ಣತೆಯಿಂದ, ಪರಾಧೀನತೆಯಿಂದ ಯಾವ ಜ್ಞಾನ ಕಾರ್ಯ ಮಾಡುವುದರಿಂದ ದುಃಖ ಇರ್ತಲ್ಲ ಅದೆಲ್ಲ ತನ್ನಷ್ಟಕ್ಕೆ ತಾನೇ ಬರ್ತದೆ. ಈಗ ಮುಂದೆ ಭಾವಾರ್ಥವು ಈ ಪ್ರಕಾರವಿದೆ. ಅರೆ ಇವು 8 ಹೇಳಿದ್ರೆ ಅವು 8 ಅಲ್ಲ. ಸಮ್ಯಕ್ ದೃಷ್ಟಿಯ ಎಷ್ಟು ಗುಣಗಳಿವೆ, ಅವು ಶುದ್ಧ ಪರಿಣಾಮನ ರೂಪವಿವೆ. ಎಲ್ಲಿ ಗುಣಗಳ ಪರಿಣಾಮನ ಶುದ್ಧ ರೂಪದಿಂದ ಆಗ್ತಾ ಇದೆ, ಅಲ್ಲಿ ಕರ್ಮದ ಆಟ ಎಲ್ಲಿ ನಡೆಯೋದಿದೆ ರೀ? ಕರ್ಮದ ಉದಯದ ಆಟ, ಉದೀರನಾದ ಆಟ ಎಲ್ಲಿ ನಡೆಯೋದಿದೆ ರೀ? ಕರ್ಮ ಇದ್ರೆ ಎಲ್ಲಿ ಕರ್ಮದೊಳಗಿದೆ, ಅದಕ್ಕೇನೂ ಬಾಧೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇವು ತನ್ನ ಶುದ್ಧ ಗುಣಗಳ ರೂಪದಿಂದ ಪರಿಣಾಮ. ಸಮ್ಯಕ್ ದೃಷ್ಟಿಯ ಪರಿಣಾಮ ಎಷ್ಟು ಇದೆಯಲ್ಲ, ಅಥವಾ ಎಷ್ಟು ಗುಣ ಅದವಲ್ಲ, ಆ ಎಲ್ಲ ಗುಣಗಳಿಂದ ಶುದ್ಧ ಪರಿಣಾಮನ ಆರಂಭ ಆಗಿದೆ. ಇಂಥ ಲಾಭದಾಯಕ, ಇಂಥ ಸ್ವಾಧೀನ, ಇಂಥ ಮನೋಹರ, ಇಂಥ ಸರಳ ಧರ್ಮ ನಮಗೆ ಯಾಕೆ ಒಪ್ಪಿಗೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಒಂದೇ ಒಂದು ಉತ್ತರ ಹೇಳ್ತಾರೆ. ಉಪಾಯ ಇಲ್ಲದ ಉತ್ತರ ಹೇಳಬೇಕಾಗ್ತಿದೆ, ಮತ್ತು ಅದರ ಸತ್ಯನೂ ಇದೆ. ಏನು? 4 ಗತಿಗಳಲ್ಲಿ ಪರಿಭ್ರಮಣ ಮಾಡುವುದ ಇವನಿಗೆ ಒಳ್ಳೆಯ ಅನಿಸ್ತಿದೆ, ಕೊನೆಗೆ ನಿಗೋದಕ್ಕೆ ಹೋಗೋದ ಒಳ್ಳೆಯ ಅನ್ನಿಸದೇ ಇದ್ರೆ ನಿಗೋದಕ್ಕೆ ಹೋಗುವ ಕಾರ್ಯ ಯಾಕೆ ಮಾಡ್ತಾನೆ? ಅನ್ನಿಸದೇ ಇದ್ರೆ 4 ಗತಿಗಳಲ್ಲಿ ಪರಿಭ್ರಮಣ ರೂಪದ ಕಾರ್ಯ ಯಾಕೆ ಮಾಡ್ತಾನೆ ಹೇಳ್ರಿ? ಅರೆ ನ್ಯಾಯಸಮ್ಮತ ಇದೆ. ಇವನಿಗೆ 4 ಗತಿಗಳಲ್ಲಿ ಸುತ್ತೋದು ಒಳ್ಳೆಯದಾನ ಅನ್ನಿಸ್ತಾ ಇದೆಯಲ್ಲ, ಅಚ್ಛಾಲಗರ ಹಾಗೆ ಇಲ್ಲ. ಹಾಗಾದ್ರೆ ಇಲ್ಲ ಆದಮೇಲೆ ಆ ಕಡೆ ರುಚಿ ಇರೋದನ್ನ ಸಾಧ್ಯ ಇಲ್ಲ, ಆ ಪ್ರಕಾರದ ಪ್ರವೃತ್ತಿ ಮಾಡೋದನ್ನ ಸಾಧ್ಯ ಇಲ್ಲ, ಪರಾಧೀನತೆ ಇರೋದನ್ನ ಸಾಧ್ಯ ಇಲ್ಲ. ಪರದ ಕಾರಣದಿಂದ ನಂದು ಹೀಗಾಗಿದೆ ಅಂಥೇಳಿ ಯಾವಾಗೂ ಸ್ವಪ್ನದೊಳಗೂ ಕೂಡ ಅನ್ನೋದು ಸಾಧ್ಯ ಇಲ್ಲ. ನಿನಗೆ ದುಃಖ ಯಾವುದರಿಂದ ಆಗ್ತಾ ಇದೆ? ಏನು ಮಾಡುವುದ? ಸ್ವಂತ ನೋವಿದೆ, ಕಾಲು ನೋವಿದೆ. ಆ ಕಾಲು ನೋವಿದೆ ಅಂಥೇಳಿ ಕಾಲು ಹೇಳಿದೆ ನಿನಗೆ?
ಸೊಂಟ ಎಳಿದೇನ, ತಲೆ ಎಳಿದೇನ, ಹೇಳಿದೇನ? ಹಾಗಾದ್ರೆ ಯಾರು ಹೇಳಿದ್ರೆ ನಿನಗೆ? ನಿನಗೆ ಹೇಳಿದವರು ಯಾರು? ನೀನೇ ಹಾಗೆ ಕಲ್ಪನೆ ಮಾಡ್ಕೊಂಡಿದೆಯಪ್ಪ. ಹಾಗಾದ್ರೆ ನೋಯ್ತಾ ಇಲ್ಲ. ಕಲ್ಪನೆಯನ್ನು ಬಿಟ್ಟು ನೋಡು ನೋಯ್ತಾ ಇದೆಯೇನ, ಪ್ರಯೋಗ ಮಾಡೋದ್ರೆ ಬಿಟ್ಟು ನೋಡು ನೋಯ್ತಿದೆಯೇನ. ಅರೆ ಇಷ್ಟು ಸುಲಭ ಇದ್ರೂ ಜೀವ ಒಂದಿಷ್ಟು ಶಾಂತಿಯಿಂದ ಕೇಳುವುದನ್ನು ಇಲ್ಲ, ಧೈರ್ಯದಿಂದ ವಿಚಾರ ಮಾಡುವುದನ್ನು ಇಲ್ಲ, ಮತ್ತು ತನ್ನ ಕಲ್ಯಾಣದ ಸಲುವಾಗಿ ಒಪ್ಪಿಕೊಳ್ಳುವ ಮಾತ ಸ್ವಲ್ಪ ದೂರ. ಸಮ್ಯಕ್ ದೃಷ್ಟಿಯ ಎಷ್ಟು ಗುಣಗಳಿವೆ, ಎಷ್ಟಿದಾವ ಅವನು, ಎಷ್ಟು ಪ್ರತಿಯೊಬ್ಬ ಜೀವನದಲ್ಲಿ ಎಷ್ಟಿದಾವ ಅಷ್ಟೇ ಅದಾವ ಅವನು, ಏನು ಹೆಚ್ಚಿಲ್ಲ ಕಡಿಮೆ ಇದಿಲ್ಲ, ಎಷ್ಟು ಗುಣಗಳಿವೆ. ಇನ್ನು ಇದನ್ನು ಸ್ವಲ್ಪ ಶಬ್ದದ ಸ್ಥಾನ ಪಲ್ಲಟ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಸ್ಪಷ್ಟ ಆಗ್ತಿದೆ. ಎಷ್ಟು ಗುಣಗಳಿವೆ, ಅವುಗಳ ಶುದ್ಧ ಪರಿಣಮನ ರೂಪ ಸಮ್ಯಕ್ ದೃಷ್ಟಿಯಿಂದ ಇದೆ. ಸಮ್ಯಕ್ ದೃಷ್ಟಿಯ ಎಷ್ಟು ಗುಣಗಳಿವೆ ಅಲ್ಲ, ಜೀವನದಲ್ಲಿ ಎಷ್ಟು ಗುಣಗಳದವಲ್ಲ, ಸಮ್ಯಕ್ ದೃಷ್ಟಿ ಆ ಗುಣಗಳ ಸಮೂಹವನ್ನೇನು ತಾನು ಅಂತ ಹೇಳಿ ನಂಬಿದನಲ್ಲ, ಅನುಭವ ಮಾಡಿದನಲ್ಲ, ಅವನ ಆ ಅನಂತ ಗುಣಗಳೆಲ್ಲ ಯಾವ ಪರಿಣಮನ ಮಾಡ್ತಾ ಇದ್ದಾವೆ? ಶುದ್ಧ ರೂಪದಿಂದ ಪರಿಣಮನ, ಶುದ್ಧ ಪರಿಣಮನ ರೂಪವಿದೆ. ಅದರಿಂದ ಕರ್ಮಗಳ ನಿರ್ಜರಿ ಇದೆ. ಹೇಳ್ರಿ, ಕರ್ಮಗಳ ನಿರ್ಜರಿ ಯಾವುದರಿಂದ? ಮನೆ ಬಿಡುವುದರಿಂದ, ಆಹಾರ ಬಿಡುವುದರಿಂದ, ಬಟ್ಟೆ ಬಿಡುವುದರಿಂದ, ಪತ್ನಿನ ಬಿಡುವುದರಿಂದ. ಕರ್ಮಗಳ ನಿರ್ಜರಿ ಯಾವುದರಿಂದ ಇದೆ? ತನ್ನ ಅನಂತ ಗುಣಗಳ ಪರಿಣಮನ ಶುದ್ಧ ರೂಪದಿಂದ ಆಗೋದ ಅದ ನಿರ್ಜರಿ ಇದೆ. ಬಂಧಕ ಕಾರಣ ಯಾರ? ಪಂಚಮ ಕಾರಣ. ಬಂಧಕ ಕಾರಣ ಯಾರ್ರೆ? ಯಾವುದೋ ವಿಶೇಷ ಕರ್ಮದ ಉದಯ, ಯಾವುದೋ ಪರಪದಾರ್ಥ. ಬಂಧಕ ಕಾರಣ ಯಾವುದ? ಗುಣಗಳ ಪರಿಣಮನ ಶುದ್ಧ ಇಲ್ಲದೆ ಇರೋದ, ಇದು ಬಂಧದ ಕಾರಣ. ತನ್ನ ಆತ್ಮನ ಗುಣಗಳ, ತನ್ನ ಗುಣಗಳ, ಅರೆ ನನ್ನ ಗುಣಗಳ ಪರಿಣಮನ ಶುದ್ಧ ರೂಪದಿಂದ ಆಗದೆ ಇರೋದ, ಇದು ಬಂಧ ಇದೆ. ನನ್ನ ಗುಣಗಳ ಶುದ್ಧ ರೂಪದಿಂದ ಪರಿಣಮನ ಮಾಡೋದ, ಇದು ನಿರ್ಜರ ಇದೆ. ನಿರ್ಜರಿಗೆನೂ ಪರದ್ರವ್ಯ ಕಾರಣ ಇಲ್ಲ, ಬಂಧಕನೂ ಪರದ್ರವ್ಯ ಕಾರಣ ಇಲ್ಲ. ನನ್ನ ಬಂಧಕನೂ, ನನ್ನ ಸುಖಕ್ಕನೋ, ನನ್ನ ದುಃಖಕ್ಕನೋ, ನನ್ನ ಮೋಕ್ಷ ಮಾರ್ಗಕ್ಕನೋ ಕಾರಣಕರ್ತೃ ನಾನೇ ಇದ್ದೇನೆ. ಯಾವ ಕರ್ಮನೂ ಇಲ್ಲ, ಯಾವ ಶತ್ರುನೂ ಇಲ್ಲ, ಯಾವ ಕ್ಷೇತ್ರನೂ ಇಲ್ಲ, ಯಾವ ಕಾಲನೂ ಇಲ್ಲ. ಇಲ್ಲಿ ಹಾಸನಕ್ಕೆ ಬರುವುದರಿಂದ ನಮ್ಮ ಜ್ಞಾನ ಇಷ್ಟು ನಿರ್ಮಲ ಆಗ್ತಾ ಇದೆಯೇನ? ಈ ಕ್ಷೇತ್ರದಿಂದ ಅಷ್ಟಾಂಗಿಕ ಪರ್ವ ಇರುವುದರಿಂದ ನಮಗೆ ಇಷ್ಟು ಜ್ಞಾನದ ನಿರ್ಮಲತೆ ಆಗ್ತಾ ಇದೆಯೇನ? ಇಲ್ಲ. ಹಾಗಾದ್ರೆ ಏನು? ಹಾಗಾದ್ರೆ ಏನು ಅರ್ಥಾತ್ ನಮ್ಮ ಜ್ಞಾನದ ಈ ಸಮಯದೊಳಗ ಇದೇ ಪ್ರಕಾರದ ಉಜ್ವಲ ಆಗುವ, ನಿರ್ಮಲ ಆಗುವಂಥದ್ದ ಅದರ ಪರ್ಯಾಯದ ಯೋಗ್ಯತೆ ಎತ್ತ. ಅಲ್ಲಿ ಈ ಕ್ಷೇತ್ರ, ಈ ಅಷ್ಟಾಂಗಿಕ ಪರ್ವ ರೂಪದ ಕಾಲ ನಾನು ಬಂದೆನು, ಒಳ್ಳೆಯದಾಯಿತು, ಇದೆಲ್ಲ ಕಥನ ಮಾತ್ರ ಇದೆ. ನನ್ನ ಜ್ಞಾನದ ಪರ್ಯಾಯದೊಳಗೆ ಇದೇ ಪ್ರಕಾರದ ನಿರ್ಮಲತೆ ಬರುವಂಥದ್ದು ಯೋಗ್ಯತೆ ಈ ಸಮಯದೊಳಗೆ ಇತ್ತು. ಹಾಗಾದರೆ ಇದು ಯಾವುದು ಕಾರಣ ಇಲ್ಲ? ಅರೆ ಕಾರಣ ಅವಶ್ಯವಾಗಿ ಇದೆ ರೀ, ಇಲ್ಲ ಅನ್ನೋ ಮಾತನೇ ಇಲ್ಲ. ಯಾವಾಗ ನನ್ನಲ್ಲಿ ನಿರ್ಮಲ ಪರಿಣಾಮ ಆಯಿತು ಅಂತಂದ್ರೆ, ಅರೆ ನಾನು ಅಷ್ಟಾಂಗಿಕ ಪರ್ವದೊಳಗ ಪ್ರಯತ್ನ ಮಾಡಿ ಇದೆಲ್ಲ ಹೀಗೇ ಇರ್ತಿದೆ ಅಂಥೇಳಿ ನಾನೇ ಧೈರ್ಯ ಮಾಡಿ ಬಿಟ್ಟುಕೊಟ್ಟ ಇಲ್ಲಿಗೆ ಬಂದೆನು ಅಂಥೇಳಿ ನನ್ನ ಜ್ಞಾನದೊಳಗೆ ಇಷ್ಟು ನಿರ್ಮಲತೆ ಬಂತು. ನಿರ್ಮಲತೆ ಬಂದ ಮೇಲೆ ಅವುಗಳ ಮೇಲೆಲ್ಲ ನಿಮಿತ್ತದ ಆರೋಪ. ನಿರ್ಮಲತೆನ ಬರಲಿಲ್ಲ ಅಂತಂದ್ರೆ ಅವುಗಳಿಂದಂತೂ ಬಂದೇ ಇಲ್ಲ, ಅವುಗಳಿಂದ ಬರೋದನೇ ಇಲ್ಲ. ಆದರೆ ಇವು ಯಾವಾಗ ಆ ಪ್ರಕಾರ ತನ್ನಲ್ಲೇ ತಾನು ತನ್ನ ಅಂತರ್ಮುಖ ಪುರುಷಾರ್ಥದಿಂದ ತಾನು ಬಾಹ್ಯದ್ದನ್ನೆಲ್ಲ, ಅಯೋಗ್ಯವನ್ನೆಲ್ಲ, ನಿರರ್ಥಕವನ್ನೆಲ್ಲ ಮರೆತು ತಾನಾಗೇನ ಇಲ್ಲಿ ಯಾವಾಗ ಉಪಯೋಗದ ಏಕಾಗ್ರತೆಯಿಂದ ಪ್ರಭುವಿನ ವಾಣಿ, ಅಶರೀರಿ ವಾಣಿ, ಆಗಸದಲ್ಲಿ ವಿರಾಜಮಾನ ಇರುವಂಥ ಪರಮಾತ್ಮನ ವಾಣಿಯನ್ನ ಶಾಂತ ಚಿತ್ತದಿಂದ ಆಲಿಸ್ತಾನೋ ಆಗ ಅವನಿಗೆ ಅದರದ ಪ್ರಭಾವ ಆಗದ ವಿನಃ ಇರೋ ಸಾಧ್ಯ ಇಲ್ಲ. ಆಗಲ್ಲಿ ನಿಮಿತ್ತ ವಾಣಿನೂ ಇದೆ, ಕ್ಷೇತ್ರನೂ ಇದೆ, ಕಾಲನೂ ಇದೆ, ಎಲ್ಲ ಇದೆ. ಅದಕ್ಕಿಂತ ಹೆಚ್ಚಿಗೆ ತನ್ನ ಪುಣ್ಯನೂ ಕೂಡ ಇದೆ. ಈ ಪ್ರಕಾರ ಎಲ್ಲವುಗಳದ ಸಾರ್ಥಕತೆ ಲೋಕದೊಳಗೆ ಜಿನವಾಣಿ ಇರುವುದರ ಮಹಿಮೆ,
ಜಿನೇಂದ್ರ ಪ್ರಭು, ಅರೆ ಆ ವಾಣಿಯ ಕರ್ತೃ ಯಾರದರೋ ಆ ಜಿನೇಂದ್ರ ಪ್ರಭುವಿನ ಮಹಿಮೆ ಎಲ್ಲ ಯಾವಾಗರೆ ನಾವು ಯಾವಾಗ ಆ ವಾಣಿಯ ಮರ್ಮವನ್ನು ಆಂತರ್ಯದಲ್ಲಿ ತಿಳಿದ ಆನಂದಿತ ಆಗ್ತೇವಲ್ಲ, ಆಗ ವಾಣಿದ್ದನೂ ಮಹಿಮೆ ಇದೆ, ವಾಣಿಯ ಕರ್ತೃ ಭಗವಂತನೂ ಮಹಿಮೆ ಇದೆ. ಭಗವಂತನ ಮಹಿಮೆಯನ್ನ, ಜಿನವಾಣಿಯ ಮಹಿಮೆಯನ್ನ ಕಡಿಮೆ ಮಾಡಿದವರು ಯಾರ ಅದರ ಕಡೆಗೆ ಆಸಕ್ತಿಯಿಂದ, ರುಚಿಯಿಂದ, ತನ್ನ ಕಲ್ಯಾಣದ ಉದ್ದೇಶದಿಂದ ಆಲಿಸುವುದಿಲ್ಲ, ಕೇಳುವುದಿಲ್ಲ, ಅದರಿಂದ ಲಾಭಾನ್ವಿತ ಆಗುವುದಿಲ್ಲ, ಅವರೇ ಜಿನವಾಣಿಯನ್ನ, ಜಿನೇಂದ್ರ ಪ್ರಭುವನ್ನ ಏನು ಮಾಡ್ತಾ ಇದ್ದಾರೆ? ಕಲಂಕಿತ ಮಾಡ್ತಾ ಇದ್ದಾರಂದ್ರೆ ಅಥವಾ ಅಗೌರವ ರೂಪದಿಂದ ಕಾಣ